ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿದೇವರಕಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹುಲ್ಲಂಬಿ ಗ್ರಾಮದ ಪ್ರಸಿದ್ಧ ಭಜನಾ ಗಾಯಕರಾಗಿರ್ತಕ್ಕಂಥ ಶರಣೈ ಮಾಸ್ತರ್ ಹುಲ್ಲಂಬಿ ಅವರೊಂದಿಗೆ. ಬನ್ನಿ ನೋಡ್ಕೊಂಬರೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಇಲ್ಲಿ ಶರಣೈ ಮಾಸ್ತರ್ ಅಂತೇಳಿ ಭಜನೆ ಮಾಡ್ತಾರಲ್ರಿ, ಅವ್ರ ಮನಿ ಎಲ್ಲಿ ಬರ್ತೈತ್ರಿ? ಶರಣೈ ಮಾಸ್ತರ್ ಅಂತಂದ್ರೆ ಇಲ್ಲಿ ಟ್ರ್ಯಾಕ್ಟರ್ ಐತಲ್ರಿ ಟೀಲರ್. ಟೀಲರ್ ಇಂದ ಮೇಲೆ ಬಲಕ್ ಹೋದ್ರೆ ಅಲ್ಲೇ ಅವರ ಮನಿ ಐತ್ರಿ. ಎಲ್ರಿ? ಹಿಂಗ ಹೋಗಿ ಈ ಕಡೆ ಬರ್ಬೇಕು. ಮನಿ ಇಲ್ಲೇ ಐತಿ, ಹಿಂದೆ ಐತ್ರಿ. ದಾರಿ ಹಿಂಗ ದೂರ ಐತಿ, ರೌಂಡ್ ಅವ್ರು ಬರ್ಬೇಕಲ್ರಿ. ಯಾರ ನೋಡ್ಯಾರನ್ರಿ ಇದ್ರಾಗ? ಒಂದ್ ಸ್ವಲ್ಪ ಹೋಗಿ ತೋರ್ಸಿ ಬರ್ತೀವ್ರಿ. ಬರ್ತೀಯಪ್ಪ? ಕರ್ಕೊಂಡು ಹೋಗಿ ತೋರ್ಸಿ ಬಾ. ದೂರ ಐತೆ ಸ್ವಲ್ಪ ಐತೆ? ಇಲ್ಲೇ ಮುಂದೆ ಸ್ವಲ್ಪ ದೂರ. ಬೈಕ್ ತೊಗೊಂಡು ಬಿಡ್ರಲ್ಲ. ಎಲ್ಲಿ ಮುಂದೆ ಐತ್ರಿ ಮನೆ? ಮುಂದೆ ಐತ್ರಿ. ಹಿಂಗೆ ಹೋಗಿ ಬಲಕ್ ಒಳಗ್ರಿ ಇಲ್ಲಿ. ಅಲ್ಲಿ ಬೈಕ್ ನಿಂತಲ್ಲ ಸರ್, ಅವ್ರದ ನೋಡ್ರಿ. ಮಾಸ್ತರ್ ನಮಸ್ಕಾರ. ನಮಸ್ಕಾರ ಬರ್ರಿ. ಏನ್ ದೂರ ಬಂದಿನಲ್ರಿ. ಇವತ್ತ ನಿಮ್ದೊಂದು ಸಂದರ್ಶನ ಮಾಡ್ಬೇಕಂತ ಮಾಡಿವ್ರಿ. ಅದಕ್ಕ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಕೇಳ್ಕೊಂತ ಬಂದ್ವಿ. ನಿಮ್ಮ ಯಾರೋ ಒಬ್ಬರ ಹುಡುಗರು ಬಂದ ತೋರಿಸಿದ್ರೆ ಮನೇಲಿ ಐತಿ ಅಂತೇಳಿ. ಬರ್ರಿಪ್ಪ, ಏನ್ ಬಾಳ ಅಪರೂಪ. ಇಲ್ಲ, ಯಾಕಂದ್ರ ಈ ಏನು ಹಿರಿಯ ಕಲಾವಿದರ ಅದಾರಲ್ಲ, ಅವ್ರು ಏನು ಈಗ ಏನಾಗೈತೆ ಅಂದ್ರ ಒಂದೀಟ ಮರ್ಜದಂಗ. ಅದಕ್ಕೆ ಅವ್ರು ಸ್ವಲ್ಪ ಗುರುತಿಸುವಂತ ಪ್ರಯತ್ನ ಮಾಡೋದ್ರಿ. ಹಂಗಾಗಿ ಸ್ವಲ್ಪ ನಮಗೂ ಅವಕಾಶ ಟೈಮ್ ಸಿಕ್ಕಾಗ ಒಬ್ಬೊಬ್ಬರ ವಾರದಾಗ ಒಬ್ರು ಇಬ್ಬರದ ಹಿಂಗ್ ಮಾಡ್ಕೊಂತ ಹೋಗೋಣ ಅಂತೇಳಿ ಬಾಳ ಚಲೋ ಆತ್ ನೋಡ್ರಿ. ಇವತ್ತ ನಿಮ್ದ ಮಾಡ್ಬೇಕಂತ ಇವತ್ತು ಕೂಡಿ ಬಂದ್ ನೋಡ್ರಿ. ಬರ್ರಿ ಮಾಡೋಣ ಬರ್ರಿ. ನಮಸ್ಕಾರ. ಬರ್ರಿ ಕುಂದ್ರಿ ಕುಂದ್ರಿ ಇಲ್ಲ ಕುಂದ್ರಿ. ಬಾ ಬಸೂತ ಬರ್ರಿ. ಬಾಯ್ತ ಬಾ. ಮಸ್ತಾರ ಹೋರಿ. ಈಗ ನೀವು ಈ ಭಜನಾ ಏನ ಮಾಡ್ಕೊಂತ ಬಂದ್ರಲ್ಲ, ಹ್ಞೂನ್ರಿ. ಭಜನಾ ಮಾಡುವಾಗ ಎಷ್ಟು ವಯಸ್ಸಿನಾರ ಇದ್ರಿ ನೀವು? ನಾವು ಬಾಳ ಅಂದ್ರೆ 16-17 ವಯಸ್ಸದಾಗ ಇದ್ದಿರ್ಬೇಕ್ರಿ. ಓಹೋ, ಅಷ್ಟ ಸಣ್ಣ ವಯಸ್ಸಾಗ? ಅಷ್ಟ ಸಣ್ಣ ವಯಸ್ಸಾಗ ರೀ. ಅಂದ್ರ ನಿಮ್ಮ ಮನಿಯೊಳಗ ಮೊದಲ ಯಾರು ಕಲಿತಿದ್ರಿ? ನಮ್ಮ ಅಪ್ಪಾರು ಮಸ್ತರ್ ರೀ. ಓಹೋ, ನಮ್ಮ ಅಪ್ಪಾರು ಮಸ್ತರ್, ನಮ್ಮ ಅಣ್ಣಾರು ಮಸ್ತರ್, ನಮ್ ಕಾಕಾರು ಮಸ್ತರ್ ರೀ. ಅದಕ್ಕೆ ನಮ್ ಒಟ್ಟ ನಮ್ಮದು ಐನಾರ್ಗಡ್ಡಿ ಏನೈತಿ ಅಲ್ರಿ, ಒಟ್ಟು ಕಲಾವಿದ್ರಿ. ಓಹೋ. ಆಮೇಲೆ ಈಗ ನಾಟಕದೊಳಗ್ರಿ ಹುಲ್ಲಂಬಿ ಮಂತೇಶ್ ಮಾಸ್ತರ್ ಅಂತೇಳಿ ಅವ್ರು ಸಂಗೀತ ನುಡಿಸ್ತಾರಲ್ಲ, ಅವ್ರ ಏನಾಗ್ಬೇಕ್ರಿ? ಕಾಸ ನಮ್ಮ ಅಣ್ಣಾರಿ. ಹೌದ್ರಿ? ಬಾಳ ಓಹೋ ಒಳ್ಳೆ ಅವ್ರಂತ ಕಲಾವಿದ್ರ ಇನ್ನೂವರೆಗೂ. ಹೌದೌದೌದು. ಯಾಕಂದ್ರ ನಾವು ನೋಡಿಲ್ರಿ, ಅವ್ರನ್ನ ಕೇಳಿವೆ. ಅಂದ್ರೆ ಅವ್ರ ಕಲೆ ಏನಪ್ಪಾ ಅನ್ನೋದನ್ನ ಕೇಳಿವೆ, ದೂರಿಂದ ನೋಡಿವೆ. ಈ ಸಂಗೀತ ಕಾರ್ಯಕ್ರಮ ಆಮೇಲೆ ನಾಟಕಗಳನ್ನ ನೋಡ್ಬೇಕಾದ್ರೆ ಇದು ಸಂಗೀತ ಇವತ್ತ ಮಂತೇಶ್ ಮಾಸ್ತರ್ ಇರಿಸ್ಕೊಟ್ಟಾರ ಅಂತ ಕೇಳ್ತಿದ್ವಿ. ಆದ್ರೆ ಇವತ್ತಿಗೆ ಅವ್ರ ಕೂಡ ನಾವು ನೇರ ಸಂಪರ್ಕ ಇಲ್ಲ. ಆದ್ರೆ ನೀವು ಇನ್ನೊಂದು ನಮ್ಮ ಅಣ್ಣಾರ ಅಂತ ಹೇಳ್ತಿರಲ್ಲ, ದೊಡ್ಡ ಖುಷಿ ಆತ ಬಾಳ್ರಿ. ಯಾಕಂತಂದ್ರೆ ಈಗ ನೋಡ್ರಿ, ಇದೆಲ್ಲ ಕಲೆ ಉಳಿಸ್ಕೊಂಡ್ ಬರೋದು ಬಹಳ ಕಷ್ಟ ಐತಿ. ಆಮೇಲೆ ಈ ಆದ್ರೂ ಸಹಿತ ನೀವು ನಿರಂತರ ಇಲ್ಲಿ ಮಟನು ಮಾಡ್ಕೊಂತ ಬಂದಿರಿ. ಆಮೇಲೆ ಈಗ ನೀವು ಸಂಬಂಧಿತ ಕಲಿಬೇಕಾದ್ರೆ
ಹ್ಞೂನ್ರಿ ಎಲ್ಲಿ ದೇವಸ್ಥಾನದಾಗ ಭಜನೆ ಮಾಡ್ತಿದ್ರಿ? ದೇವಸ್ಥಾನದೊಳಗ ರೀ ನಮ್ದು ಈಗಿನ ಭಜನೆ ಮಾಡ್ತಾರಲ್ರಿ ಅದಕ್ಕೆ ನಮ್ ಭಜನೆಗೆ ಬಾಳ ಫರಕ್ ಐತ್ರಿ. ನಾವ್ ಹೋಗಿದ್ವಲ್ರಿ ಭಜನೆಗೆ, ಅವ್ರ ಏನ್ ರೊಕ್ಕ ಕೊಡ್ತಾರಲ್ಲ ಅಷ್ಟು ತಂದು ಸಂಗಿ ಇಡ್ತಿದ್ವಿ ನಾವು. ಸ್ವಂತಕ್ಕೆ ₹1 ಬೆಳೆಸಿದ್ರಿ, ನಿಸ್ವಾರ್ಥ ಸೇವೆ. ಅಷ್ಟು ಸಂದ ಸಂಗಿ ಇಡುದು. ಅಂದ್ರ ಈಗೆಲ್ಲ ಸ್ವಂತ ಸಂಗೀತ ಅಂತಾರ್ರಿ. ಹೌದು, ಸ್ವಂತ ಸಂಗೀತ ಮಾಡ್ಕೊಂಡು ಅವರ ಒಂದ ಏನು ಕಲಾ ಸೇವೆ ಅಂತ ವೃತ್ತಿ ಮಾಡ್ಕೊಂಡು ಹೊಂಟಾರ. ಆದ್ರೆ ಈಗ ನೀವ್ ಏನ್ ಇಷ್ಟು ವರ್ಷ ಏನ್ ಮಾಡ್ಕೊಂತ ಬಂದಿರಿ, ಒಂದ್ ಏನೋ ಸಮಾಜಕ್ಕೆ ದುಡಿದಿರಿ ಅಷ್ಟೇ ರೀ. ಮುಂದ 10-12 ಎಮ್ಮಿ ಇದ್ರಿ ನಾವು. ದಿನ ಮೇಸ್ಕೊಂಬರುದು, ದಿನ ಭೇಟಿಗೆ ಇದ್ವಿ ಸಾಧಾರಣ. ಇವತ್ತಿಲ್ಲ ಅನ್ನಂಗಿಲ್ಲ, ದಿನ ಹೋಗ್ತಿದ್ವಿ ನಾವು. ಮತ್ತೆ ಮುಂಜಾನೆ ಬರುದು, ಎಮ್ಮಿಗೆ ಹೋಗುದು. ಭಜನೆ ಮಾಡುದು ಮತ್ತೆ ಬೆಳಿಗ್ಗೆ ಬಂದು ಮತ್ತು ಕೆಲಸ ಮಾಡುದ್ರಿ. ಮತ್ ಬಿಟ್ರೆ ಮಾಡಾರಿಲ್ರಿ. ಕರೆಕ್ಟ್. ಆಮೇಲೆ ಈಗ ಹಂಗಾರ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳ್ರಿ? ನಾವ ನಮ್ಮ ಅಕ್ಕ ಹೋಗ್ಬೇಕ್ರಿ. ನಾವ್ ಇಬ್ರು. 3 ಮಂದಿ. 3 ಮಂದಿ. ಅವರ ಅಪ್ಪರ್ರಿ? ಅಪ್ಪಾರ್ ತೀರ್ಕೊಂಡ್ ಬಾಳ ದಿನ ಆತ್ರಿ. ಹೌದ್ರಿ? ನಮ್ಗೆ ಇಷ್ಟ ನೋಡ್ರಿ ನಾ. ಹೌದ್ರಿ? ಅವಾಗ ತೀರ್ಕೊಂಡ್ರಿ. ಅವಾರ ಒಬ್ಬಕ್ಕೆ ಅಲ್ರಿ. ಅಪ್ಪಾರ್ ತೀರ್ಕೊಂಡಾಗ ಸಾಲಿಗೆ ಹೋಗಿದ್ರಿ? ನಾವು ತಿಳುವಳಿಕೆನೇ ಇದ್ದಿಲ್ರಿ. ಅವ್ರು ಏನು ಸೇವಾ ಮಾಡ್ಯಾರಲ್ಲ ಅದ ನಿಮ್ಗೆ ಶಕ್ತಿ ರೀ. ತಂದೆ ತಾಯಿ ಆಶೀರ್ವಾದ. ಅವ್ರು ಏನ್ ಸೇವಾ ಮಾಡ್ಯಾರ ಆ ಶಕ್ತಿನ ನಿಮ್ಗೆ ಕೊಟ್ಟಿದ್ದಾರೆ. ನಾವಪ್ಪ ಹೇಳ್ತಾರಲ್ರಿ, ನಾವಪ್ಪ ದೊಡ್ಡ ಕಲಾವಿದ ಅಂತ್ರಿ. ಕರೆಕ್ಟ್. ಮಂದಿ ಹೇಳುದ ಕೇಳಿದ್ರಿ, ನಾವು ನೋಡಿಲ್ಲ ಬಿಟ್ಟ. ಕರೆಕ್ಟ್. ಇಲ್ರಿ, ಮತ್ತೀಗ ಅವ್ರದನ್ನ ನೋಡಿ ಯಾರ ಹೇಳಿರ್ತಾರ ಅವ್ರು ಮತ್ತ ನೋಡಿರ್ತಾರ, ಆನಂದಿಸಿರ್ತಾರ. ಅವ್ರು ಹೇಳೋದು ಕೇಳ್ರಿ. ಕರೆಕ್ಟ್. ಈಗ ಏನ್ ನೋಡ್ರಿ, ಹಂಗ ಈಗ ಅಕಸ್ಮಾತ್ ಅವ್ರು ನೀವೆಲ್ಲ ಮಾಡಿ ಹಿಂಗೇನ್ 10 ಹಳ್ಳಿಯಾಗ ಏನ ಹಾಡಿ ಹೆಸರು ತಂದಿಲ್ಲ, ಅದನ್ನ ನೋಡಿದ್ರೆ ಎಷ್ಟು ಆನಂದ ಪಡ್ಬೋದ. ಅಷ್ಟು ಕಡಿಮ್ರಿ. ಬಾಳ ಬರ್ತಂತ ಪರಿಸ್ಥಿತಿ ನಮ್ಗೆ. 2 ಎಕರೆ ಹೊಲ ಐತ್ರಿ, ಬರಂತ. ಈಗ ಮತ್ತ ಹಂಗ ಹಂಗ ಈಗ ಇನ್ನೂ ಇದ್ರಿ. ನಮ್ಮ ಅಪ್ಪರದು ಈಗ ಇದ್ದಿದ್ರೆ ಹೇಳ್ದಂಗ ದೊಡ್ಡ ಖುಷಿ ಪಡ್ತಾರೆ. ಕರೆಕ್ಟ್. ಆದ್ರೂ ಮತ್ತೆ ಈಗ ನೀವು ಇಷ್ಟು ವರ್ಷ ಸೇವಾ ಮಾಡ್ಕೊಂತ ಬಂದಿರಿ ಅಂದ್ರೆ ಗ್ರೇಟ್. ಆಮೇಲೆ ಈಗ ನೀವು ಮೊದಲ ಏನ ಈ ಸವಾಲ್ ಭಜನೆ ಮಾಡಿದ್ರಿ, ನೀವು ಇದ್ದಾಗ ಮೊದಲ ಏನ್ ನೀವು ಮಾಡ್ಕೊಂತ ಬಂದ್ರಿ, ಆಮೇಲೆ ಈಗೂನು ಮಾಡ್ತೀರಿ? ಮಾಡ್ತೀವ್ರಿ. ಅಂದ್ರ ಅದ ಒಂದ್ ಮೆಚ್ಚಬೇಕಾದಿದ್ದ. ಯಾಕಂತಂದ್ರ ನೀವು 12-13 ವರ್ಷದಾಗಿಂದನು ಸೇವಾ ಮಾಡ್ಕೊಂತ ಬಂದಿರಿ. ಆದ್ರೆ ಅವಾಗಿನ ಸವಾಲ್ ಭಜನೆ ಬೇರೆ, ಇವತ್ತಿನ ಸವಾಲ್ ಭಜನೆ ಬೇರೆ. ಆದ್ರೂ ಸಹಿತ ನೀವು ಅದ ಏನು ಸೇವಾ ಅಂದ್ರೆ ಹೆಂಗ್ ಅಪ್ಡೇಟ್ ಆಗ್ತೈತಿ, ಹೆಂಗ್ ಚೇಂಜಸ್ ಹಾಕೊಂತ ಬಂದೈತಿ, ಅದಕ್ಕೆ ನೀವು ಬಂದಿರಲ್ಲ, ಅದನ್ನ ಮೆಚ್ಚಬೇಕಾಗುತ್ತೆ. ಯಾಕಂತಂದ್ರೆ ಈಗ ಮೊದಲನೇವ್ರು ಬಾಳ ಮಂದಿ, ಸಾಕಷ್ಟು ಮಂದಿ ಮೊದಲ್ ಮಾಡದಂತವ್ರು ಈಗ ಸ್ವಲ್ಪ ಅದರಿಂದ ಹೆಜ್ಜೆ ಹಿಂದಿಟ್ರ. ಈಗ ಯಾವ್ದ್ರ ಸಂಬಂಧ ಅಂದ್ರಿ ಅದ ಈ ಹೊಲವಲಸ ಏನು ಬೇದಾಡಕತ್ತ. ಕರೆಕ್ಟ್. ಅದ್ರ ಸಂಬಂಧ ಹಿಂದೇಟ್ ಆಗತ್ತ. ಜಾನಪದ ಅವು ನಾವ್ ಹಾಡೋ ಮುಂದೆ ಹೆಂಗ್ರಿ, ಲಮಾಣಿ ಚಂದ್ರು ಮಸ್ತನ ಕೂಡ್ರಿ 68 ಸಲ ಹಾಡಿನ್ರಿ. ಕರೆಕ್ಟ್. ರಾಮಾಯಣ ಮಹಾಭಾರತ. ಕರೆಕ್ಟ್. ಆಮೇಲೆ ನಿಮ್ಮನ್ನ ನಾವು ಬಾಳ ಸಣ್ಣರವಾಗ ನಿಮ್ ಭಜನ ನೋಡ್ಬೇಕಾದ್ರೆ, ಆಮೇಲೆ ನಾವು ಏನ್ ಭಜನ ಕಲ್ತಿದ್ದಿಲ್ಲ, ಅದ್ರ ಬಗ್ಗೆ ಏನು ಗಂಡ ಗಾಳಿ ಏನು ಗೊತ್ತಿಲ್ಲ ನಮ್ಗ. ಅವಾಗ ಜಸ್ಟ್ ಹಂಗ ನೋಡಕ್ ಬರ್ತಿದ್ವಿ ಇಲ್ರಿ, ಉಣ್ಕಲ್ಲಾಗ ಬರ್ತಿದ್ವಿ. ಒಂದ್ ದೊಡ್ಡ ಹುಮ್ಮಸ್ರಿ ಅವಾಗ. ಆಮೇಲೆ ಕಲಾವಿದರಿಗೆ ಎಂತ ಬೆಲೆ ರೀ ಅವಾಗ. ಮಾಸ್ತರ್ ಬರಾಕತ್ತಾನಂತಂದ್ರೆ 1 ತಾಸು ವೇಟ್ ಮಾಡ್ಬೇಕು, ಕಾಯ್ಬೇಕು, ದೊಡ್ಡ ಕ್ಯೂರಿಯಾಸಿಟಿ. ನಮ್ಮ ಊರಿಂದ 2 ಟ್ರ್ಯಾಕ್ಟರ್ ಮಾಡ್ಕೊಂಡು ಹೋಗಿವ್ರಿ ನಾವು. ಕರೆಕ್ಟ್. ಹೌದು, ಟ್ರ್ಯಾಕ್ಟರ್ 2 ಟ್ರ್ಯಾಕ್ಟರ್ ಮಾಡ್ಕೊಂಡು ಏನ್ಪ ಬಂತ ಹುಲ್ಲಂಬಿ ಹುಲಿ ಅಲ್ಲೇ ಟೈಟಲ್ ಕೊಟ್ಬಿಡ್ರ, ಹುಲ್ಲಂಬಿ ಹುಲಿ ಅಂತ. ಬಂತಪ್ಪ ಹುಲ್ಲಂಬಿ ಹುಲಿ ಏನಾರ ನೋಡೋದ ಅಂದ್ರೆ ಅವರು ಬೇರೆ ಕಡೆ ಎಲ್ಲ ನೋಡಿರ್ತಿದ್ರಲ್ಲ, ಅವ್ರಿಗೆ ಒಂಥರ ನಾವು ಹುಲ್ಲಂಬಿ ಅಂತಾರ ಮರ ಹೆಂಗ್ ಬರ್ತಾರೆ ಗೊತ್ತಲ್ಲ. ಯಾಕಂದ್ರೆ ಮಗ್ಗಲ್ ಊರ ಸಮೀಪ ಐತೆ ಅಂತ ನೋಡಕ್ ಹೋದ್ರ ನಾವಲ್ಲಿ. ಅವಾಗ ನಾವ್ ಏನು ಒಟ್ಟಾಗ ಏನು ಭಜನ ಕಲ್ತಿದ್ದಿಲ್ಲ, ಏನಿಲ್ಲ. ಅಂದ್ರ ಅಂತ ಟೈಮ್ನಾಗ ನೀವು ಮಾಡಿರಿ ಅಂದ್ರೆ, ಆಮೇಲೆ ಈ ರೆಕಾರ್ಡಿಂಗ್ ಕ್ಯಾಸೆಟ್ ಅದು ಏನಾರ ಮಾಡಿದ್ರಿ? ಕ್ಯಾಸೆಟ್ ಮಾಡಿದ್ದಾರೆ. ಒಮ್ಮೆ ಇವನ್ನ ಕರ್ಕೊಂಡ್ಬಂದು ಇಲ್ಲಿ ಊರ ಮಾಡಿದ್ರಿ, ಒಮ್ಮೆ ದ್ವೀಕಪ್ಪಾಗಿದ್ದಾರೆ, ಅಲ್ಲಿಂದ ಬೆಂಗಳೂರು ಮಾಡಿದ್ವಿ. ಕರೆಕ್ಟ್. ಒಟ್ ಅವಾಗೆಲ್ಲಾನು ಮಾಡಿರಿ? ಮಾಡೇವ್ರಿ.
ನಾವು ನನ್ನ ಆಸೆ ಏನಿತ್ರಿ ಕುರುಗೊಟ್ಟಿ ರಮೇಶನ್ ಕೂಡ ಹಾಡ್ಬೇಕು ಅನ್ನೋದು ಆಸೆ ಭಾಳ ಐತ್ರಿ ಸವಾಲ್ ಭಜನೆ ಹಾಡೋ ಮುಂದ್ರಿ ಹಾಡು ಮುಂದೆ ಓ ಕರೆಕ್ಟ್ ಅವ್ರೊಬ್ರ ಉಳ್ದಿದ್ರಿ ಅವ್ರ ದೊಡ್ಡ ಕಲಾವಿದ್ರಿ ಕರೆಕ್ಟ್ ಕರೆಕ್ಟ್ ಅವ್ರಂತ ಕಲಾವಿದ್ರ ನಿನ್ನವರೆಗೂ ನೋಡಿನಿಲ್ಲ. ಕರೆಕ್ಟ್ 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 ಆಗ ನಿಮ್ಮ ಕೂಡಿ ಬರ್ಲೇ ಇಲ್ರಿ. ಈಗ ಕೂಡಿ ಬರ್ಲಿಲ್ಲ ಅಂತಂದ್ರೆ ಏನಾತ ಈಗ ಅವ್ರು ತತ್ವದ ಭಜನೆ ಮಾಡಕತ್ತಾರ ತತ್ವ ಭಜನೆ ಮಾಡತ್ತಾರ. ಈಗನು ಏನು ಕುಡಿಲ್ಲ ಇಲ್ರಿ ಇನ್ ಮುಂದೆ ಕುಡಿಸೋದಿಲ್ರಿ ಅದನ್ನ ಯಾಕಂದ್ರೆ ಅವರು ಒಳ್ಳೆ ಕಲಾವಿದಾರ ಬಾಳ ಕಲಾವಿದ್ರಿ ಮಾಡೋಣ. ಈಗ ನೋಡ್ರಿ ನಿಮ್ಗಂತ ಒಂದ್ ಆಸೆ ಐತಿ ಆಮೇಲೆ ಖುಷಿ ಐತಿ ಮತ್ತ ಅವರು ಏನೋ ಜ್ಞಾನಿಗಳ ಒಬ್ಬರ ಹಿಂಗ ಮಾಡ್ಕೊಂತ ಹೋದಾಗ ಒಂದ್ ಬರ್ತೈತಿ ಅದೊಂದ್ ಆಸೆ ಬಾಳ ಐತ್ರಿ ನಮ್ಗೆ. ಕರೆಕ್ಟ್ 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 ಇಲ್ಲ ಮಾಡೋಣ ತೋರಿ ಮಾಡೋಣ. ನಾವ್ ಏನ್ರಿ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗ್ತೈತಿ ಮಾಡೋದ್ರಿ ಇಟ್ಕೊಂಡ ಬೂದಿ ಮುಚ್ಚಿದ ಕಂಡ ಹೌದೌದೌದೌದೌದು ಬೆಳಕಿಗೆ ಬರಬೇಕ್ರಿ. ಕರೆಕ್ಟ್ 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 ನಮ್ಮಿಂದ ಮತ್ತ 4 ಮಂದಿ ಕಲ್ತ್ರ ನಮ್ಗ ಈಗ ಇವ್ರ ಬಸ್ಸು ಮಸ್ತರು ನಿಮ್ ಕೈಗೆ ತಯಾರಿಗ್ಯಾರ ಇಲ್ಲಿ ಧೂಳಿಕೊಪ್ಪಲ್ರಿ? ಹಾ 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 ಹಾಡು ನನ್ಕಿಂತ ಚಂದ ಹಾಡ್ತಾನ್ರಿ. ಒಂದ್ ಸ್ವಲ್ಪ ಆಮೇಲೆ ನಿಮ್ ಕೈಯಾಗ ಸಾಕಷ್ಟು ಮಂದಿ ತಯಾರಾಗ್ಯಾರ. ಹುಲ್ಕಪ್ ನಾವು ಬಾರಿ ಹಾಡ್ತಿದ್ದಾರೆ. ಚಂದ್ರು ಅಡ್ಡಿಲ್ಲ ಕುಸುಗಲ್ ರವಿ ರೀ ರವಿ ಭಾರಿ ಹಾಡ್ತಿದ್ದಾರೆ. ತೀರ್ಕೊಂಡಾರ ಕಬ್ಬನೂರ ಹೌದ್ ನೋಡ್ರಿ ಹೌದು ಕರೆಕ್ಟ್ 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 ಹುರಿ ಪದ ಹೇಳಿದ್ ನೋಡ್ರಿ ಏನೋ ಒಂದು ರೆಕಾರ್ಡಿಂಗ್ ಹೌದ್ರಿ. ಕರೆಕ್ಟ್ 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 ಪಾಪ ಒಳ್ಳೆ ಕಲಾವಿದ ಭಾರಿ ಕಲಾವಿದ ಐತ್ರಿ ಅವ್ನು. ಏನ್ರಿ ಮನುಷ್ಯನ್ ಟೈಮ್ ಹೆಂಗ್ ಬರುತ್ತೆ ಇರುವ ಅಷ್ಟಿನ ಸೇವಾ ಮಾಡುದ್ರಿ. ಒಳ್ಳೇದು ಭೂಮಿ ಮೇಲೆ ನಮ್ ಕಡೆಯಿಂದ ಏನು ಒಳ್ಳೇದನ್ನ ಮಾಡಿ ಮಟನು ಇದನ್ನ ನಿರಂತರ ನಡೆಸ್ಕೊಂತ ಹೋಗುದಷ್ಟೇ. ಆಮೇಲೆ ನಮ್ಮ ಸಿಗಟ್ಟಿ ಸಂತೋಷ್ ನಿಮ್ ಬಗ್ಗೆ ಬಾಳ ಹೇಳ್ತಿದ್ದಾರೆ. ನಮ್ಗ ಹೇಳಿನಲ್ರಿ ಅವ್ನ ಬಿಟ್ಟು ನಾ ಹೋಗಿದ್ದಿಲ್ಲ ನನ್ ಬಿಟ್ಟು ನಾವ್ ಹೋಗಿದ್ದಿಲ್ರಿ. ಕರೆಕ್ಟ್ ಒಮ್ಮೆ ಎಲ್ರಿ ಅನ್ನಗಿರಿಗೆ ಏನ ಬಂದಿದ್ರಲ್ಲ ಒಂದ್ ಬಸ್ ಅನ್ನಗಿರಿ ಬಂದಿಲ್ಲ ದೊಡ್ಡ ಖುಷಿ ಆಯ್ತು ನಮ್ಗ ಅವತ್ತ. ಯಾಕಂತಂದ್ರ ನಿಮ್ಮಲ್ಲಿ ನಾನು ದೊಡ್ಡವರು ಸಣ್ಣವ್ರು ಅನ್ನೋ ಭೇದ ಭಾವ ಇಲ್ಲ. ಹೌದ್ರಿ ಯಾಕಂದ್ರೆ ನಾನು ಅವತ್ತ ನೋಡ್ಬಿಟ್ಟೆ ನಿಮ್ದು ಅನ್ನಗಿರಿಯಾಗ. ನೀವು ನೆನಪಿಟ್ರೆ ಇಲ್ಲ ಗೊತ್ತಿಲ್ಲ. ನಮ್ಮ ನೋಡ್ರಿ ಅವತ್ತ ಇಲ್ಲ ನಾನ್ ನೋಡಿ ನಿಮ್ನ ಬಂದ ಸಂತೋಷಿ ಆಮೇಲೆ ನಮ್ಮ ಹೊನ್ನಪ್ಪನ ಮಾಸ್ತರ್ ಭಜನ ಇದ್ದಾಗ ಸಂತೋಷ್ ಮಾಸ್ತರ್ ಕಡೆ ಬಂದ ಡಗ್ಗ ಬರ್ಸಿದ್ರಿ ನೀವು ನೆನಪೈತದಲ್ಲ. ಹಾ ಅಂದ್ರೆ ಇರೋ ಉದ್ದೇಶ ನಿಮ್ಮಲ್ಲಿ ಒಂದ್ ಏನು ಸಮಾನವಾದಂತ ಮನಸ್ಸು ಐತಲ್ಲ ಅದನ್ನ ಮೆಚ್ಚಬೇಕಾದೈತೆ. ಯಾಕಂದ್ರೆ ಅವರು ಬೇರೆ ನಾವು ಬೇರೆ ಅನ್ನೋದೊಂದ ಭಾವನೆ ಇಲ್ಲ. ಆಮೇಲೆ ಅವ್ನ್ ದೊಡ್ಡ ಮಸ್ತರ್ ಸಣ್ಣ ಅವಾಗ ಎಲ್ರು ಬಿಟ್ಟು ಮಸ್ತರ್ಗಳು ಹೊಂಟ್ರಿ ಹಿಂಗ್ ಮುಚ್ಕೊಂಡ್ ಹೋಗ್ರಿ ಹಿಂಗ ಯಾರು ಗೊತ್ತಾ ಹಿಡ್ತಾರ ಅಂತೇಳಿ ನಮ್ದೇನಿಲ್ರಿ. ಕರೆಕ್ಟ್ 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 ನಮ್ ಊರನ್ ಮಂದಿ ಬಾಳ ಹೆಲ್ಪ್ ಮಾಡ್ಯಾರ. ಇದೇ ಊರ್ ಮಂದಿರ್ರಿ ಕರೆಕ್ಟ್ 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 ನಮ್ ಬೈಟಕ್ಕೆ ಇತ್ತಂದ್ರಿ ಇದೇ ಊರ್ ಮಂದಿನ ಬರ್ತಿದ್ರಿ. ಮಾಸ್ತರ್ಗಳು ಹೆಂಗ್ ಮೆಚ್ಕೊಂಡ್ ಹೋಗಿದಾರೆ ಹಿಂಗ್ ಬರಾರ್ರಿ ಅವ್ರು ಕರ್ಕೊಂಡು ಅಂದ್ರೆ ಜನ ನಮ್ಮನ್ನ ಗುರುತಿಸ್ತಾರೆ. ಆಮೇಲೆ ನಮಗೆ ಯಾಕಪ್ಪ ಅಂತ ಅವ್ನ ಭಜನೆ ಯಾಕೆ ಬಂದಾನ ಇವನ್ ಭಜನೆ ಯಾಕೆ ಬಂದಾನ ನನ್ನ ಭಜನೆ ಇಂಥವ್ರ ಭಜನೆ ನೋಡಿ ಹೋಗ್ಯಾನಂತ ಯಾಕೆ ಅನ್ಸ್ಕೊಂಡ ನಮ್ದು ಹಂಗಲ್ರಿ. ಅಭಿಮಾನ ಇದ್ದವ್ರು ಬಂದ್ ನೋಡಿದವ್ರು ಮಾತಾಡ್ತಾರ ಖುಷಿ ಪಡ್ತಾರ. ಕರೆಕ್ಟ್ 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 ಏನಿಲ್ಲ ಒಂದ್ ಅಭಿಮಾನ ಇರ್ತೈತೆ. ಆಮೇಲೆ ಅವ್ರು ನಡ್ಕೊಂಡಂತ ಒಂದ್ ಸಂಬಂಧ ಇರ್ತೈತೆ. ಗುರು ಶಿಷ್ಯ ಒಂದೇನೋ ಗೆಳೆಯರ್ ಅಂತೇಳಿ ಅಣ್ಣ ತಮ್ಮ ಅಂತೇಳಿ ಈ ತರ ನಡ್ಕೊಂಡಿರ್ತಾರ. ನಮ್ಮಪ್ಪ ಅನ್ನೋದೊಂದು ಭಾವನೆ ಇರ್ತೈತೆ. ಆ ಉದ್ದೇಶಕ್ಕೆ ಹೋಗಿರ್ತೈತೆ. ಅದ್ರಾಗ ಏನ ಯಾರಿಗೇನ ಅದರಿಂದ ಏನ್ ಇರೋದಿಲ್ಲ. ಅಲ್ಲಿ ತೆಜಿ ಮಾಡಿ ಹೋಗಿ ಕಲ್ಸಾಕ್ ಬರೋದಿಲ್ರಿ ಮತ್ತೆ ಗಡ್ಡಿ ಮನ್ಯಾಗ ಏನ್ ತಲೆ ಮಾಡಿರ್ತೀವಿ ಹೋಗಿ ಹಿಂಗ್ ಡಾವ್ ಹೊತ್ತಂದ್ರ ಹೇಳಕ್ ಬರೋದ್ರಿ. ಹೌದೌದೌದೌದು ಅಲ್ಲಿ ಏನ್ ಸುಮ್ ಕೇಳೋದು ನೋಡೋದು ಕೇಳೋದು ಅಷ್ಟೇ. ಎಕ್ಸಾಮ್ ಬರೀ ಓದೋದು ಬರೀದೆಲ್ಲ ಇಲ್ಲಿ ಮೊದಲ ಮಾಡ್ಕೊಂಡು ಹೋಗಿರ್ಬೇಕು. ಕರೆಕ್ಟ್ 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 ಕರೆಕ್ಟ್. ಆಮೇಲೆ ನಿಮ್ಮ ಚಂದ್ರು ಅವನು ಬಾಳ ಚಂದ ಹಾಡ್ತಾರೆ. ಬಾಳ ಚಂದ ಹಾಡ್ತೇನ್ರಿ. ಗಳಿಗೆ ಹೋಲ್ಕಪ್ ಚಂದ್ರು ಬಾರಿ ಚಂದ ಆಡಿದ್ದ. ಅವ್ರನ್ನ ಎಲ್ಲಿ ನೋಡಿದ್ರಿಪ್ಪ ಅಂದ್ರೆ ಇಲ್ಲಿ ಹಿರೇಹೊನ್ನಳ್ಳಿಗೆ ಒಂದ್ ಏನೋ ಭಜನೆ ಮಾಡ್ತಾವ ಭಾರತ್ ಮಾಸ್ತರ್ ಕೂಡ ಅವತ್ತ ನೋಡಿದೆ. ಬಾರಿ ಚಂದ ಹಾಡ್ತಾನ ಒಳ್ಳೆ ಮನುಷ್ಯ ಬಾರಿ ಕಲಾವಿದ. ಮಂಟೇದಾರ ಮಂಟಾನ ಒಂದ್ ಐತ್ರಿ ಅಲ್ಲಿ ಬಾಳ ಒಳ್ಳೆ ಮಂಟಾನ್ರಿ. ಇಲ್ಲ ಅದು ನೋಡ್ರಿ ಈಗ ನಿಮ್ಗೆ ಎಲ್ಲಿ ಸಮೀಪಕ್ಕೆ ಊರದಿಲ್ಲ ಒಂದ್ 10-12 ಕಿಲೋಮೀಟರ್.
ಮತ್ತ ಅಂದಾಗ ಈಗ ಚಂದ್ರು ಕಲಿಯಾಕ ಇಲ್ಲೇ ಬರ್ತಿದ್ರು ನೀವು ಹೋಗಿದ್ರಿ ಇಲ್ಲಿ? ನಾನು ಹೋಗಿಲ್ರಿ ಅಲ್ಲಿ, ಅವನು ಬಂದಿಲ್ರಿ. ಭೇಟಿಗೆ ಹೋಗಿದ್ದೀವಲ್ರಿ. ಅಲ್ಲೇ ಕುಡುದು ಅಲ್ಲೇ ಕಲ್ಕೋದ್ರಿ. ಅಲ್ಲಿ ನಾವು ಮಾಡ್ಕೊಂಡಿದ್ವು, ನಾ ಹಾಡ್ಕೊಂಡು ಕಲ್ಕೊಂಡು. ಕರೆಕ್ಟ್. ನಿಮ್ಮ ಹೆಸರು ತಂದ ಅವನು ಆಮೇಲೆ ಒಮ್ಮೆ ಅಲ್ಲಿ ನವಲಗುಂದ ತಾಲೂಕ ಕಡದಳ್ಳಿ ಅಂತ ಹೇಳ್ರಿ. ಕಡದಳ್ಳಿ ಭಜನಾ ಹೋಗಿದ್ದವ. ನಮ್ಮನ್ನ ನಿರ್ಣಾಯಕ ಮಾಡಿದ್ರಲ್ಲಿ. ಹೌದನ್ರಿ? ಅವ್ರಿಗೆ ಇನ್ನು ಯಾರೇ ಐತ್ರಿಪ್ಪ ಅದ ನಮ್ಮ ತಾರಾಳ ಇರನ್ನ ನಾವು ಏನೋ ಹೋಗಿದ್ವಿ ಅಲ್ಲಿ. ದೊಡ್ಡ ಕಲಾವಿದ. ಹೌದ್ರಿ. ಭಾಳ ಕಲಾವಿದ. ಅವನು ಭಾರಿ ಒಳ್ಳೆ ಮನುಷ್ಯ. ಈಗ ಅವಾಗಿನ ಭಜನಾ ನೋಡ್ಬಿಟ್ರಿ ನಮ್ಗಜ್ಜಿ ಕತ್ತುಲ್ರಿ. ಹೌದೌದೌದೌದೌದೌದು. ಬರೀ ಜಾನಪದ ಅಂತಾರ್ರಿ, ಪಿಕ್ಚರ್ ರೆಕಾರ್ಡ್ ಚಾಲ. ಹೌದೌದೌದೌದೌದೌದು. ಅವಾಗ ಭಜನಾ ಅಂತ ಕೇಳಿಬಿಟ್ರೆ ಸಾಕಿ. ಅದು ಈಗ ಒಳ್ಳೊಳ್ಳೆ ಕಲಾವಿದರು ಅದಾರ, ಹೆಚ್ಚಿನ ಕಲಾವಿದರು ಅದಾರ. ನಾವು ದೊಡ್ಡ ಅನ್ನೋಂಗಿಲ್ರಿ. ಇಲ್ಲ ಅದಾರ. ಆದ್ರೆ ಏನ್ರಿಪ್ಪ ಅಂತಂದ್ರ ಈಗ ಬೇಕಾದಷ್ಟು ದೊಡ್ಡರು ಬೆಳಿಬೋದ್ರಿ ಈಗ. ಆದ್ರೆ ನೀವು ಏನ್ ಮೊದಲು ಮಾಡ್ಕೊಂತ ಬಂದಿರಲ್ಲ, ಎಲ್ಲರೂ ಸಹಿತ ನಿಮ್ಮ ಮಾರ್ಗದರ್ಶನದೊಳಗೆ ಕಲ್ತಾರ. ನಮ್ ಹಿಡ್ಕೊಂಡು ಹೇಳ್ತೇನೆ ನಾನು. ಯಾಕಂದ್ರೆ ನಾವೆಲ್ರಿ ಅವಾಗ ಏನ್ ಕಲ್ತಿಲ್ಲ, ನೋಡ್ತಿದ್ದೇನೆ, ಹೇಳಿದಲ್ಲ ನಿಮ್ಗೆ, ನೋಡ್ಕೊಂತ ಬಂದಾರ. ಈಗ ನಿಮ್ಕಿನ್ನ ಹೆಚ್ಚು ಬೆಳೆದಿರ್ಬೋದು ಅಥವಾ ನಿಮ್ಕಿನ್ನ ಹೆಚ್ಚು ಕಲಿತಿರ್ಬೋದು. ಆದ್ರೆ ನಿಮ್ ತಳಗ ನಾನು ಯಾಕಂದ್ರೆ ಅವಾಗ ಏನು ಇಲ್ಲ ಟೈಮ್ನಾಗ ನೀವು ಮಾಡ್ರಿ. ಹೌದ್ರಿ. ಈಗೆಲ್ಲ ಈಗ ಡಿಜಿಟಲ್ ಮೊಬೈಲ್ ಈಗ ಬರೀ ಮೊಬೈಲ್ ನೋಡಿ ಕಲಿಬೋದ್ರಿ. ಈಗ ರೊಕ್ಕ ಹಾಕಿ ಸತ್ಯ ಕೊಡ್ತಿದ್ರಿ ನಾವು. ಸಂಗಿಗೆ ಇಡೋದು. ಓಹೋ ಎಲ್ಲ ಬೇಜಾರು ಅನ್ಸ್ತೈತಿ ಇವನ್ನೆಲ್ಲ ಕೇಳಿದ್ರೆ. ಅಂದ್ರೆ ಅಷ್ಟು ಶ್ರಮ ಪಟ್ಟ ₹1 ಮನಿ ತರ್ತಿದಿಲ್ರಿ. ಓಹೋ ಅಟ್ಟ ಜೀವನಾನ ಅದಕ್ಕೆ ಇಟ್ಬಿಟ್ರಿ. ಜೀವನಾನ ಅದಕ್ಕೆ ಬರೋ ಮುಂದೆ ಎಲ್ಲರೂ ಚಾ ಕುಡಿಸಿದ್ರು ಸಂಗಿಗೆ ಸಂಬಂಧ, ಗಾಡಿ ಬಾಡಿಗೆನು ಸಂಗಿಗೆ ಸಂಬಂಧ. ಒಟ್ಟ ನಾವು ತರೋಂಗಿಲ್ರಿ. ಒಟ್ಟು ನಮ್ಮ ಸಿದ್ದಾವ್ರ ಸಂಗಿ ಇಟ್ಬಿಡೋದು. ಏನಿಲ್ಲ, ಅಜ್ಜನ ಆಶೀರ್ವಾದ ಒಂದು ಐತೆ ಅಂತ ನಮ್ಮ ಜೀವನ ಏನು ದೇವ್ರ ಮಾಡಿಲ್ರಿ. ಹೌದೌದೌದೌದೌದು. ಈಗ ಎಲ್ಲಿ ಸಿದ್ದಾರೂಢ ಮಠದಾಗ ಮಾಡ್ತಿರಲ್ಲ? ಸಿದ್ದಾರೂಢ ಮಠದಾಗ. ಈಗ ಅಲ್ಲಿ ಮಠ ಹೋಗಿ ಬರೋಣ್ರಿ. ಹೋಗ್ರಿ ಬರ್ರಿ, ಹೋಗಿ ಬರೋಣ ಬರ್ರಿ. ಇವ್ರ ನಿಮ್ಮ ಮಗ ಅನ್ರಿ? ಬರೋಲ್ಲ. ಎಷ್ಟನೇ ಕ್ಲಾಸ? 8ನೇ ಕ್ಲಾಸ್. 8ನೇ ಕ್ಲಾಸ್. ಎಲ್ಲಿ ಯಾವ ಸ್ಕೂಲ್ ಇರುತ್ತೆ? ದಾಸ್ತಿಕೊಪ್ಪ ಆದರ್ಶ. ದಾಸ್ತಿಕೊಪ್ಪ. ಅಡ್ಡಿಲ್ಲ, ಕಾದಿ ಮಸ್ತ್ ಕಲಿ ಸಾಲಿ. ಯಾಕಂದ್ರೆ ನಿಮ್ಮ ಅಪ್ಪ ನೋಡಿ ಎಷ್ಟು ಶ್ರಮ ಪಟ್ರ. ಆದ್ರೆ ಅವ್ರು ಏನು ಕಲಿ ಐತೆ, ಅವ್ರು ಇಷ್ಟು ಹೆಸರು ಮಾಡ್ರ ಅಂತೇಳಿ ಅವ್ರನ್ನ ಹುಡುಕೊಂತ ಬಂದೀವಿ ನಾವು ಮನೆಗೆ. ಖುಷಿ ಅನ್ಸುತ್ತೆ. ಹೆಂಗೆ ನಮ್ಮ ಅನ್ಸುತ್ತೆ? ಅವರನ್ರಿ? ನಮಸ್ಕಾರ ಅವರ. ನಮಸ್ಕಾರ. ಇಲ್ರಿ ಅಮ್ರ, ಬರ್ತೇವ್ರಿ, ಒಳ್ಳೆ ಬರ್ತೇವೆ ಗುಡಿಗೆ. ಹ್ಞೂ ರೀ, ಗುಡಿ ಮಠ ಹೋಗಿ ಬರ್ತೇವ್ರಿ. ಸರಸ್ವತಿ ಇಲ್ಲೇ ಒಂದಾಳಕಿ. ಒಟ್ಟು ನಮ್ಮ ಗಡ್ಡ್ಯಾಗ ಅದೊಂದು ಬಂದ್ಬಿಟ್ಟದ್ರಿ. ಅಡ್ಡಿಲ್ಲ. ಇಲ್ಲ, ನಮ್ಗೆ ಆಕ್ಚುಲಿ ಇವರು ಮಂತೇಶ್ ಮಾಸ್ತರ ನಿಮ್ಮ ಅಣ್ಣ ಗೊತ್ತಿಲ್ರಿ. ಮತ್ ನಮ್ಗೆ ಕೇಳೇವ, ಅವ್ರ ಹೆಸರು ಕೇಳೇವಿ, ಕಾರ್ಯಕ್ರಮ ನೋಡೇವ್ರಿ ನಾವ.
ಹಿಂಗಿದ್ದಿಲ್ರಿ ಮೊದಲ ಓಹೋ ಹೋ ಹಂಗ ರೇಷನ್ ಕೊಡೋದು ಕೂಲಿತ್ರಿ. ಓಹೋ ಹೋ 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 ನಾವು ಸಿದ್ದಾಪುರ ಬದನಿ ಅನ್ಕೊಂತ ಬಂದು ಇರ್ತಿತ್ತಂದ್ರೆ ಹಾ 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 ಹಂಗ ಒಂದು ಕೂಲಿತ್ತಿದ್ರು ಮೊದಲ. ಹಂಗ ಬಾಲ್ವಡಿ ಅಂತಿತ್ರಿ. ಓಹೋ ಹೋ 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 ಬರಬರಿ ನಾವೇನ ಭಜನೆ ಮಾಡಾಕ್ತಿವಲ್ರಿ ಹಾ 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 ಅವಾಗ ಮೂರ್ತಿ ತಂದ ಇದನ್ನೆಲ್ಲ ಮುಂದೆ ಇದು ಮಾಡಿದ್ರೆ ಸಿದ್ದಾವಣ ಮಠ ಅಂತ ಮಾಡಿ ಓಹೋ ಹೋ ಹೋ ಅಡ್ಡಿಲ್ಲ. ಇವ್ರ ನೋಡ್ರಿ ಹಿರಿಯರೆಲ್ಲ. ಓಹೋ ನಮಸ್ಕಾರ ಸರ್. ಇವ ನಾಟಕ ಇಲ್ಲೇ ಹೊರಗಿದ್ದು ಹೊರಗ್ರಿ ಇದ್ರಾಗಿದ್ರಿ ಕೆಂಪ್ ಟಿ ಶರ್ಟ್ ಓಹೋ ಹೋ ಇಲ್ಲಿ ಐತ್ ನೋಡ್ರಿ ಇಲ್ಲಿ ಕಟ್ಟಿ ಹಿಡ್ಕೊಂಡ ಹಾ 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 ಹೌದ್ರಿ. ಓಹೋ ಹೋ ಹೋ ರಾತ್ರಿ 15-21 ಇವನೇನ್ ಮಾಡಿಟ್ರಲ್ಲ ಇದು ಒಳ್ಳೆ ಕೆಲಸ ನೋಡ್ರಿ. ಇವೇನ ಪ್ರೇಮ್ ಹಾಕಿಟ್ರಲ್ಲ ಬಂದ ಹಾ ಹಾ ಬಾಳ ದಿವಸ ಅಂದ್ರೆ ಇವ ಮೆಲಕ್ರಿ ಒಂಥರ ನೀವು ಮಾಡಿದ್ ಮರ್ತ ಬಿಟ್ಟಿರ್ತೀರ. ಆಮೇಲೆ ಮುಂದಿನ ಪೀಳಿಗೆಗೆ ನಾವ ಅದಕ್ಕೆ ಹೇಳಿದ್ವಿ ಎಲ್ಲಿದ್ದೀರ ಅಂತೇಳಿ. ಈ ಮುಂದಿನ ಪೀಳಿಗೆಗೆ ಹಿಂಗೆಲ್ಲ ಮಾಡಿದ್ರಪ್ಪ ಅವ್ರ ನಾವು ಮಾಡ್ಬೇಕು ಅನ್ನೋ ಭಾವನೆ ಬಂತ ಮುಂದೆ 10 ವರ್ಷಕ್ಕೆ ಮಾಡೋದಾಕವ್ರೆ ಉಳಿತೈತಿ. ಈಗ ನೋಡಿ ನಮ್ಗ ಈಗ ಹಂಗಿ ಜ್ಞಾನ ಅನ್ಸತ್ತೆ. ಹೌದು ಹೌದು ಹೌದು. ಈಗ ಮಸ್ತರ ನೀವು ಏನ್ ಮೊದಲ ಸಣ್ಣವ್ರಿದ್ದಾಗಿನೂ ಐತೇನ್ರಿ ಗುಡಿದೆ? ಹಾ ಸಣ್ಣ ಅವಾಗಿಂದ ಐತ್ರಿ. ಓಹೋ ಹೋ ಹೋ ಅವಾಗೇನ್ ಹೇಳಿನ್ರಿ ಬಾಲ್ವಡಿ ಹಂಗಿತ್ರಿ. ನಾವ್ ಸಣ್ಣ ಇದ್ದಾಗ ನಾವ್ ಕಲ್ತಿದ್ದ ಇದ್ರಿ. ಓಹೋ ಹೋ ಹೋ ಇಲ್ಲೇ ದ್ಯಾಮನ್ ಗುಡಿ ರೀ. ಓಹೋ ಅದರೇ ಕೇಳಿದ್ವಿ ನಾವ ಮುಂದೆ ಮಸ್ತಾರ ಬರ್ತಾರ ಬರ್ರಿ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲದಾರ ಅಕಳಂಕ ಚರಿತ ಮಕರ ಕುಂಡಲದಾರ ಸಕಲರ ಪಾಲಿತ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಹೇಳಿದ್ರೆ ಮೊದಲಿನ ಫೀಲ್ ಆಗ್ತತಿ. ಹಂಗಾರಿ ನಮಗೂ ಒಟ್ಟಿಂತ ದೈವದ ಬಲ ನೋಡ್ರಿ. ನಾವೇನು ಸ್ವಾಮಿ ಮಸ್ತರ್ನ ಇಟ್ಟು ಕಲ್ತಾರಲ್ರಿ ಇಂತಾರೆಲ್ಲ ಒಟ್ಟು ನಮ್ಮ 3 ಮಂದಿ ಅಂದ್ರೆ ನಂಗೆ ದೊಡ್ಡ ಹೆಲ್ಪ್ ಮಾಡೈತ್ರಿ. ಕರೆಕ್ಟ್ ಅಲ್ಲ ಮತ್ತೀಗ
ಅವ್ರೆಲ್ಲ ಹೆಲ್ಪ್ ಮಾಡ್ರ ಅಂತೇಳಿ ಮುಂದ್ ಬಂದೇವ್ರಿ ಈ ಹುಲ್ಲಂಬಿ ಅನ್ನೋ ಹೆಸರ ನೀವು ಒಂದ್ ಪರಿಚಯ ಮಾಡಿಕೊಟ್ರಿ. ಹೌದ್ರಿ. ಈಗೆಲ್ಲ ನಮ್ ಹೊರಗೆ ನೋಡಿದ್ರೆ ಕರ್ನಾಟಕದಾಗ ಇವ್ರದು ನಮ್ ಬೇಕಾಗಿ ಬಸ್ ಇದ್ರು ಬರ್ತಿದ್ರಿ. ಬರ್ರಿ ಬಾಳ ಹೆಲ್ಪ್ ಮಾಡ್ಯಾರ್ರಿ. ನಮ್ಮ ಊರ್ನ ನನ್ನ ಸಾಯಿ ಮಠ ಅಲ್ರಿ ಸತ್ರು ನೆನ್ಸ್ಬೇಕು ನಮ್ಮ ಊರ್ನ. ಅಷ್ಟ್ ಹೆಲ್ಪ್ ಮಾಡ್ಯಾರ್ರಿ. ಎಲ್ಲಾ ಊರಾಗ ಹೋಯ್ತೀನಂತ್ರಿ ಹಂಗ ಒಟ್ಟ ನಮ್ಮ ಊರಾಗ ಮಾತ್ರ ಬಾಳ ಹೆಲ್ಪ್ ಮಾಡ್ಯಾರ್ರಿ. ಶಿವ ಶರಣ ಮಾದರ ಹರಳೈನ ಮನೆಯಾಗ ಪ್ರಸಾದ ಮುಗಿಸಿಕೊಂಡು ಬಸವಣ್ಣ ಬರುವಾಗ ಪ್ರಸಾದ ಮುಗಿಸಿಕೊಂಡು ಬಸವಣ್ಣ ಬರುವಾಗ ಶರಣೆಂದು ಶಿರಬಾಗಿ ಹರಳೆಯ ನಿಂತಾಗ ಶರಣೆಂದು ಶಿರಬಾಗಿ ಹರಳೆಯ ನಿಂತಾಗ ಶರಣಿಗೆ ಮಹಾಶರಣು ಬಸವಣ್ಣ ನುಡಿದಾಗ ಸಿಡಿಲು ಬಡಿದಂಗಾತು ಹರಳೈನ ಎದೆಯಾಗ ಸಿಡಿಲು ಬಡಿದಂಗಾತು ಹರಳೈನ ಎದೆಯಾಗ ಮೌನದಿಂದ ಮನೆಗೆ ಬಂದು ಕುಂತಾನ್ರಿ ಚಿಂತ್ಯಾಗ ಅವನ ಮನದಿ ಕಲ್ಯಾಣಮ್ಮ ಕೇಳತಾಳ ಗಂಡಗ ಏನಾಯಿತು ಸ್ವಾಮಿ ಬಿಡಿಸಿಡ್ರಿ ನೀವು ನನಗ ಏನಾಯಿತು ಸ್ವಾಮಿ ಬಿಡಿಸಿಡ್ರಿ ನೀವು ನನಗ. ಅವ್ರು ನಮ್ ಕಾಕಾರ್ರಿ ಅವರು ಬರೀ ಪದ ಹಾಡ್ತಾರೆ. ಅವರು ಬರೀ ಪದ ಹಾಡ್ತಾರೆ. ಒಟ್ಟು ಇಲ್ಲೇ ನಿಮ್ಮ ಟಿಮ್ಮ ಒಟ್ಟ ಇವ್ರದು ದಾಟಕಲಾದ್ರಿ ಹೆಜ್ಜೆ ಮಜಲಿ ಮಸ್ತಾರಿ. ಹೆಜ್ಜೆ ಮಜಲ್ ಅಂದಾಗ ಒಂದ್ ಎಲ್ಲ ನೆನಪಾತ್ ನಮ್ಗ. ಇವ್ರು ಹೌದಾ ನೋಡ್ರಿ ಮಸ್ತಾರಿ ಹೆಜ್ಜೆ ಮಜಲ್ ಮಸ್ತಾರಿ ಹೌದಾರಿ. ಹೌದ್ರಾ? ಕುಡುಬಾಯಿ ಶಿವಮಾವ ಜಾಮಂಟಿ ಅಜ್ಜಾರ್ ಬರ್ತಿದಾರ ಇಲ್ಲಿ? ಇಲ್ಲ ಇವ್ರಿಗೆ ಕೆಲಸ ಹೌದ್ರಿ. ಹೌದ್ರಿ? ಹ್ಞೂನ್ರಿ. ಒಮ್ಮೆ ಬೈರಕಪ್ಪಕ್ಕೆ ಬಂದಿದ್ರೆ ನೆನಪೈತೇನ? ಬೈರಕಪ್ಪಕ್ಕೆ ಆಕ್ಚುಲಿ ನಿಮ್ಮೂರಿಗೆ ಅವಾಗ ನಾವು ಬಂದಿದ್ವಿ ನಾವು ರಾತ್ರಿ ಅಜ್ಜಾರ್ ಕೂಡ ನಾವು ಬಂದಿದ್ರಿ. ಅಜ್ಜಾರ್ ಬಂದಿರಲ್ಲ ಅವ್ರ ಮತ್ತ ಹುಷೇನ್ ಸಾವಂತವ್ರ ಅಜ್ಜಾರೇ ನಾವು ಬಂದಿದ್ರಿ. ಅದೇ ಕ್ಯಾಸೆಟ್ನಾಗ ಹಾಡಿದ್ರಿ ಅದೇ ಇಂಡಿಯಾ ಪಾಕಿಸ್ತಾನದ ಹಾಡ? ಕ್ಯಾಸಿನ ಹಾಡಿದ್ವಿ. ನೀವು ಮೊದಲು ಹಾಡಿದ್ರಿ? ಮೊದಲು ಹಾಡಿದ್ವಿ. ಅದಲ್ಲ ಒಂದ್ ಚುಟ್ಟ ಕಾಣ್ರಿ ಅಲ್ಲ ಬಿಟ್ಟಾಡ್ರಿ. ಗಂಡ್ಯಾದಿ ಗುಂಡಿಗಿಲ್ಲೋ ಪಾಕಿಸ್ತಾನಕ್ಕ ತಿಂಡಿ ತೋರ್ಸಕ್ ಬರ್ತೈತಿ ಇದು ಹಿಂದೂಸ್ತಾನಕ್ಕ. ಗಂಡ್ಯಾದಿ ಗುಂಡಿಗಿಲ್ಲೋ ಪಾಕಿಸ್ತಾನಕ್ಕ ತಿಂಡಿ ತೋರ್ಸಕ್ ಬರ್ತೈತಿ ಇದು ಹಿಂದೂಸ್ತಾನಕ್ಕ. ಮನಸ್ಸಿಟ್ಟ ಕುಂತೈತಿ ಕಾಶ್ಮೀರಕ್ಕ ನಿಮ್ಮಪ್ಪ ಗಳಿಸಿದ್ದಲ್ಲೋ ಇದನ್ನ ಬಿಟ್ಟು ಕೊಡಾಕ. ಎಂಟೇಜಿ ಬಂಟರ್ ನಿಂತಾರಾಗಿ ಕಡಕ ಬಂದರೆ ಸಿಗುವ ಮೇರನ ರಂಗಕ್ಕ. ಅವಾಗ ನೀವು ಮೊದಲು ಕ್ಯಾಸೆಟ್ ಭಾರತ ದೇಶದ ಜ್ಯೋತಿ ನಂದಿತು ಶೋಕಿಸುತ್ತ ಗಗನ ಸಂತೋಷದಿಂದ ಕರೆಸಿ ಮೋಸ ಮಾಡಿಕೊಂಡ್ರು ನಮ್ಮ ರಾಷ್ಟ್ರದ ನಾಯಕನ. ಒಟ್ಟು ನಿಮ್ಮ ಫ್ಯಾಮಿಲಿ ನಿಮ್ಮ ಮನೆತನದಿಂದ ಈ ಸೇವಾ ಇದ ಮೊದಲಿಂದನೂ ಮಾಡ್ಕೊಂತ ಬಂದ್ರಿ? ಈಗ ನಾವು ಅದು ಇಲ್ಲಿಲ್ಲ ಅಂದ್ರೆ ಇವ್ರ ಪದ ಹೇಳಕತ್ತೀರಿ ಇವ್ರು ಹೇಳ್ತಾರೆ, ಪದ ಹೇಳಕತ್ತೀರಿ ಇವ್ರು ಹೇಳ್ತಾರೆ. ಕರೆಕ್ಟ್. ಅದ ಮೊದಲಿಂದ ಏನ್ ಮಾಡ್ಕೊಂತ ಬಂದ್ಬಿಟ್ರಲ್ಲ. ಕರೆಕ್ಟ್ 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 ಕರೆಕ್ಟ್. ಇವನ ಬೇಕ ಅವ್ನ ಇದ್ರ ನಡೀತೈತಿ ಅನ್ನೋಂಗಿಲ್ರಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ರೈತ ಶಿವ ಅಂತ ಒಬ್ಬ ಅದನ್ರಿ, ಅವನು ಬಾರಿ ಹೇಳ್ತಾನ. ಯಾರ್ರಿ? ಇಲ್ಲಿ ರೈತನಾರ್ ಶಿವ ನಮ್ಮ ಕೈಯಾಗ ಕಲ್ತಾನ. ಈಗ ನೋಡ್ರಿ ನಾಟಕ ಮಾಡೋದು ಎಲ್ಲಾ ಕಡಿಮೆನೇ ಆಗ್ಬಿಟ್ಟ, ಬಾಳ ಕಷ್ಟ ಐತೆ. ಯಾಕಂದ್ರ ಒಬ್ರು ಮಾಡವಲ್ಲ ಅವ. ಅದ್ರ ಒಂದು ಶೋಭೆ ರೀ. ಶೋಭೆ ಆ ಊರ ಅದೇ ಹೇಳಿದಲ್ರಿ, ಒಂದ ಈಗ ಜಾತ್ರೆ ಸಂಬಂಧ ಇಟ್ಟಿರ್ತೀವಿ, ಅದ್ರ ಜಾತ್ರೆ ಒಂದ್ ಏನೋ ಕಳೆ ಕೊಡ್ತೈತಿ ಆ ಊರೊಳಗ. ಹೌದೌದೌದೌದು. ಕೋಲಾಟ ಇಲ್ಲಿ ಈಗ ಎಲ್ಲಿ ಈ ವರ್ಷ ನೋಡಿದ್ದೇನೆ. ಈಗೆಲ್ಲ ಬಂದಾಗ್ಬಿಟ್ಟ. ಮತ್ತೆಲ್ಲ ನೀವ್ ಹೇಳ್ದಂಗೆ ಎಲ್ಲ ಬರೀ ಹಿರಿಯರ ಇದಾಗ್ಬಿಟ್ಟವ.
ಈ ಮುಂದಿನ ಪೀಳಿಗೆ ಕಲಿಬೇಕು ಅನ್ನೋರು ಯಾರು ಇಲ್ಲ ಈಗ. ಕರೆಕ್ಟ್ 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 ಕರೆಕ್ಟ್. ಅವಾಗಿಂದಕ್ಕೆ ಇದಕ್ಕೆ ಭಾಳ ಭಾಳ ವ್ಯತ್ಯಾಸ ಐತೆ. ಭಾಳ ವ್ಯತ್ಯಾಸ ರೀ. ಏನ್ ಹಂಗೆ ಬದ್ಲಿ ಹಾಕೊಂತ ಹೊಂಟು ಬಿಟ್ಟಿದ್ರೆ ಅಲ್ಲಿಗೂ ಹೆಂಗ್ ಹೋಗತ್ರಿ ಹಂಗ ಹೋಗುದು. ಕಾಲ್ ಮಂತಕ್ಕ ಹೋಗ್ಬೇಕಲ್ರಿ, ಬಿಟ್ರು ನಡೆಯಂಗಿಲ್ಲ. ನಡೆಯಂಗಿಲ್ಲ. ಜಾಮ ಗುಡಿ ಜಾಮ ಗುಡಿ ಎಕಡೆ ಐತ್ರಿ? ಈ ಕಡೆ ಇಲ್ಲಿ ಮೊದಲೆಲ್ಲ ಗುಡಿ ಗುಂಡಾರ ಇಲ್ಲಿ ಅದಾವ್ರಿ. ಊರ್ ಬೆಳ್ಕೊಂತ ಕರೆಕ್ಟ್ ಕರೆಕ್ಟ್. ಹಳೆ ಊರು ಅಂದ್ರೆ ನಟ್ಟಡಿ ಊರು ಅಂದ್ರೆ ಈಗ ನೀವ್ ಹೇಳ್ದಂಗ ಊರ ಕಡೆ ಬಸ್ ಸ್ಟ್ಯಾಂಡ್ ಎಲ್ಲ ಮೊದಲಿದ್ದು ಎಲ್ಲ ಇಲ್ಲಿ ಅದಾವ್ರಿ. ಹಾ 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 ಕರೆಕ್ಟ್. ಬಲ ಕಂಡ್ರಿಸಿರ? ಹಾ ಇಲ್ಲೇ ಸರ್ ಮುಂದೆ ಎಡಕ್ಕೆ ತೋರಿ, ಇಲ್ಲೇ ತೋರಿ ಎಡಕ್ಕೆ. ಊರು ದೊಡ್ಡದೈತಲ್ರಿ ಇದು? ಅಲ್ಲಿ ಬಸ್ ಸ್ಟಾಪ್ ನೋಡಿದ್ರೆ ಇಲ್ಲಿ ಅಷ್ಟ ಅದಾರಪ್ಪ ಮನಿ ಕಾಣ್ತೈತೆ. ಮೊದಲು ಇದ್ದಿದ್ದ ಊರು ಇಲ್ರಿ. ಹಾ 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 ಇದಾರಿ ಗುಡಿ. ಓಹೋ ಹೋ ಹೋ. ಅದ ತೇರ ಐತೇನ್ರಿ ಅಲ್ಲಿ? ಬಸವಣ್ಣನ ಗುಡಿ. ಓ ಹೋ 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 ಹೋ. ಬಸವಣ್ಣನ ಗುಡಿ ಮತ್ತು ಆ ಗುಡಿ ಹಿಂದಿನ ತೇರಿನ ತೇರ್ ಐತಿ. ತೇರಿನ ಸೆಟ್ರಿ ಅದು. ಇದು ಜಾಮಮ್ಮ ದುರ್ಗಮ್ಮ ಗುಡಿ. ಹಾ ಜಾಮಮ್ಮ ದುರ್ಗಮ್ಮ ಗುಡಿ. ಜಾತ್ರೆ ಆಗ್ತೈತೇನ್ರಿ? ನಮಗೆ ಉತ್ಸವ 9 ದಿನ ಪುರಾಣ ಇರ್ತೈತ್ರಿ. ಜಾತ್ರೆ ನಮ್ಗ ತಿಳಿದ ಮಟ್ಟಿಗೆ ಒಂದ್ 8 ವರ್ಷ ಆತ್ರಿ ಆಗಿ. ಮೊದಲಿನ ಒಮ್ಮೆ ಆಗಿತ್ತಂತೆ. ಬರಬರಿ ಬರಬರಿ. ಅಂದ್ರೆ ಇಲ್ಲಿನೂ ಭಜನೆ ಮಾಡ್ತಿದ್ದೀರ? ಹಾ ಇಲ್ಲೇ ಮಾಡ್ತೀನಿ ಸರ್. ನಾ ಪಿಟಿಗೆ ಕಲ್ತಿದ್ದೆ ಇಲ್ರಿ. ಹಾ 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 ಹಾ.
ಊರಿ ಈಗ ನೀವು ಮೊದಲು ಏನು ಪ್ರೈಮರಿ ಸ್ಕೂಲ್ಗೆ ಹೋಗ್ತಿದ್ರಲ್ಲ ಎಷ್ಟು 3ನೇ ಮಟ್ಟ ಕಲ್ತೀರಿ ಹಾ 3ನೇ ಹಾಂ ಅದ ಕಂಟಿನ್ಯೂ ಹೋಗಿದ್ವು ಏನ ಜಾಸ ಇಲ್ರಿ ಕಂಟಿನ್ಯೂ ಹೋಗಿ ಅಂದ್ರೆ ಈಗ ಮನ್ಯಾನ ಕೆಲ್ಸಕ್ಕದು ಹಿರಿಯರ ಅಲ್ಲೇ ಮಾಡ್ತಿದ್ದು ಮಾಡ ಹೊಲಕ್ಕೆ ಅದೇನು ಜಾಸ ಇಲ್ರಿ ಜಾಸ ಇಲ್ಲ ಹಾ 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 ಬಟ್ ಅಷ್ಟ ಆಮೇಲೆ 3ನೇ ಅಂತ ಬರ್ತೀನಿ ಹಾ 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 ಅಷ್ಟ ಗೊತ್ತಾ ಸಾಲಿಗೆ ಯಾವಾಗ ಹಚ್ಚಾರ ಏನು ಕಲ್ಪನೆ ಇಲ್ಲ ಹಾ ನಾವು ಏನದಕ್ಕಾರ ಬೇಕಾದಾಗ ಸರ್ಟಿಫಿಕೇಟ್ ತೆಗಿಯಕ 3ನೇ ಹಾ 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 ಈಗ ಹಂಗಾರ ಈಗ ನೀವು ಈ ಓದಾಕ ಎಲ್ಲ ಚೊಕ್ಕ ಕನ್ನಡ ಬುಕ್ ಎಲ್ಲ ಓದ್ತೇನ್ರಿ ಬರೆಯಾಕ ಬರೋದ್ರಿ ಅಂದ್ರೆ ಈಗ ಹಂಗದಿ ದಿನಸಾದಿ ಮೇಲೆ ನೋಡ್ಕಿ ಮೇಲೆ ನಾಟಕ ಪಾತ್ರ ಮಾಡೋದು ಓಹೋ ಅಲ್ಲ ಈಗ ಮತ್ ನಾಟಕ ಪಾತ್ರ ಮಾಡ್ತೀರಿ ಅಂದಲ್ಲ ಓದಬೇಕಲ್ಲ ಅದನ್ನ ರಾತ್ರಿ ಶಾಲೆಗೆ ಹೋದ್ರಿ ಅವಾಗ ರಾತ್ರಿ ಶಾಲೆಗೆ ಹೋಗಿದ್ದೆ ಕರೆಕ್ಟ್ ಅದ ಏನ್ ಒಟ್ಟು ಓದಾ ಕಲ್ತ್ರಿ ಬರೆಯಕ್ ಗೊತ್ತಾಗಲ್ರಿ ಬರ್ತೇನ್ರಿ ನನಗಷ್ಟ ತಿಳಿಬೇಕು ಕರೆಕ್ಟ್ ಯಾಕಂದ್ರ ಈಗ ನೀವು ಈ ಭಜನಾದಾಗ ಸಾಕಷ್ಟು ಹಾಡುಗಳನ್ನ ಹಾಡಿರಿ ಈಗ ಅವು ಎಲ್ಲಾ ಹಾಡುಗಳನ್ನ ಹೆಂಗ ಬರ್ರಿ ಇಲ್ಲೇ ಇಲ್ರಿ ಯಾರ ಕಡೆಯಿಂದ ಬರ್ಸೋದಂತ ಇಲ್ಲೇ ಇಲ್ರಿ ಹಂಗೆ ತಲೆಯಾಗ ಒಟ್ಟು ಓಹೋ ಇದೊಂದು ಬಹಳ ಆಶ್ಚರ್ಯ ಒಂದು ಬುಕ್ನ್ಯಾಗ ಒಂದು ಹಾಡು ಇವತ್ತಿಗೂ ಬರ್ದಿಲ್ರಿ ಇದ ಬುಕ್ ರೀ ಕರೆಕ್ಟ್ ಬೇಕಂತಾರ ನಮ್ಮ ಶಿಷ್ಯರ್ ಬಂದಾಗ ಬರ್ದು ಕೊಡಂದಾಗ ಅವ್ರ ಬರ್ಕೋದು ನಾ ಹೇಳುದ್ರಿ ಹೇಳ್ತಿದ್ರಿ ನಾವ್ ಬರ್ಕೊಂತಿದ್ವಿ ರಾಮಾಯಣ ಮಹಾಭಾರತ ಬೇಕಾದ ಇದಿಲ್ರಿ ಅದು ಒಟ್ಟ ಈ ಪುಸ್ತಕದ ವಿದ್ಯೆ ಇಲ್ಲ ಮಸ್ತಕದ ವಿದ್ಯೆ ಅಲ್ಲ ಈಗ ನೋಡಿ ನೀವು ಓದಾಕ ಬರಂಗಿಲ್ಲ ಬರ್ಯಾಕ ಬರೋದಿಲ್ಲ ಅಂದ್ರ ಈ ಹಾಡುಗಳನ್ನ ರಚನೆ ಮಾಡೋದು ಇದು ಬಹಳ ಕಷ್ಟದ ಕೆಲಸ ಆದ್ರೆ ನೀವು ಬರೇ ಈ ಒಂದು ಏನು ಮನಸ್ಸಿನೊಳಗೆ ಕಲ್ಪನೆ ಮಾಡ್ಕೊಂಡು ಹೇಳ್ತೀರಿ ಅಂತವೆಲ್ಲ ಹಾಡುಗಳು ನಿಮ್ಗೆ ಸಾಕಷ್ಟು ಕೇಳಿದ್ರೆ ಬಹಳ ಅರ್ಥಗರ್ಭಿತದವು ಬಹಳ ವಜನ್ ಕಟ್ಟದವ ಅಂತ ಹಾಡ ಈಗ ನಾವು ಬರದ ಹಾಡಿಲ್ಲ ಅಂದ್ರೆ ಆ ಪ್ರಶ್ನೆ ಬೇರೆ ಬೇರೆ ನಮ್ಗ ಅದೊಂದು ದೇವರ ಶಕ್ತಿ ಹಾ 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 ಅದಿಲ್ಲ ಈಗ ಒಟ್ಟ ನೀವು ಬರ್ದಿರ್ತಕ್ಕಂಥ ಹಾಡುಗಳನ್ನ ಎಲ್ಲ ನೀವು ಹಾಡು ಎಲ್ಲ ನೀವು ಬರ್ದಿರ್ತೀರಿ ನೀವು ಒಟ್ಟು ಕಲ್ಪನೆ ಹಾ 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 ಸರಿಪುರ ಅವಷ್ಟ ಬುಕ್ ತತ್ವದ ದಾಸರ ಪದ ವಚನ ಅಂತೀವಿ ಅವೆಲ್ಲ ಅವರು ಬರ್ದಂತವ ಶರಣರು ಬರ್ದಂತವ ಈಗ ನೀವೇನ ಸ್ವರಚಿತ ಇರ್ತಾವ ಅವು ನೀವ ಹಂಗ ಈಗ ಶರಣರು ಹೆಂಗ ಹಾಡ್ಕೊಂತ ಹೋಗ್ಬಿಟ್ರ ಜೀವನದೊಳಗೆ ಏನ್ ಕಣ್ಣಿಗೆ ಕಂಡಿದ್ದ ನೋಡಿದ್ದೆ ಹೆಂಗ ಆಡ್ಕೊಂತ ಹೋಗ್ಯಾರಲ್ಲ ಸವಾಲ್ ಭಜನಿನ ಆಕ್ಚುಲಿ ಕಡಿಮೆ ರೀ ಅವ್ರದ್ದು ಬಾಳ ಐತ್ರಿ ಅವಾಗ ಕರೆಕ್ಟ್ ಬಾಳ್ರಿ ಎಲ್ಲ ಈಗ ಇವ್ರೆಲ್ಲಾರು ನಮ್ಮ ಚಂದ್ರ ಮಾಸ್ತರ ನಮ್ದು ತರ್ಸಂಗುಪ್ಪ ನಾನಾಜಿ ಗುರುಗಳ್ರಿ ಅವ್ರಲಿಂದ ಇವ್ರ ಒಂದಿಟ್ಟು ಇದು ಅಂತಂದ್ರ ಫಸ್ಟ್ ಭಜನ ಅವ್ರು ಕೂಡ ಮಾಡಿದ್ರು ಸವಾಲ್ ಭಜನಿ ನೀವು ಈಗ ಫಸ್ಟ್ ಊರೊಳಗೆ ಏನು ಕಲ್ತ್ರಿ ಮಾಡ್ಕೊಂತ ಇದ್ರಿ ನಿಮ್ಗೆ ಈ ಹೊರಗೆ ಹೋಗಿ ಭಜನಾ ಕಾರ್ಯಕ್ರಮ ಕೊಡ್ಬೇಕಂದ್ರೆ ಈಗ ಸವಾಲಾಗಿರ್ಬೋದು ತತ್ವಪದ ಆಗ್ಬೋದು ಮತ್ತೊಂದು ಊರಿಗೆ ಹೋಗಿ ನೀವು ಕಾರ್ಯಕ್ರಮ ಕೊಡ್ಬೇಕಾದ್ರೆ ಮೊದಲ ಎಲ್ಲಿ ಹೋಗಿದ್ರಿ ಮೊದಲ್ರಿ ನಾವು ಇಲ್ಲಿ ಮುತ್ತಿಗೆ ಅಂತಿದ್ರಿ ಅವ್ನು ಕೂಡ ಇಲ್ಲಿ ಸಿಗ್ಗಟ್ಟಿ ಆಗೋದು ಹಂಗ ಕರ್ಸಿದ್ರಿ ಒಟ್ಟೆ ದೇವಸ್ಥಾನಕ್ಕೆ ಅದು ಜಾತ್ರೆದಲ್ಲಿ ಹೋಗಿದ್ರಿ ಅವತ್ತು ಹಾಡಿ ಹಂಗ ಅದು ಒಟ್ಟ ರೂಢ ಬಿದ್ಬಿಟ್ರಿ ಫಸ್ಟ್ ಟೇಜ್ ಹಾಕಿ ಭಜನೆ ಹಚ್ಚಿದ್ದ ಅಂತ ಧೂಳಿಕೊಪ್ಪದಾಗ ದರ್ಶನಕೊಪ್ಪ ನಾನಾಜಿ ಕೊಡ್ರಿ ಅಲ್ಲಿ ನಿಮ್ಗೆ ಹೆಂಗ ಅನಿಸ್ತಿದೆ ನಮ್ಗೇನ ಅದು ಇದನ್ನ ಒಟ್ಟು ಹಾಡೋದು ಈ ಊರೊಳಗೆ ಹೆಂಗ್ ಸೇವಾ ಮಾಡ್ತೇವೆ ಒಟ್ಟ ಹಂಗ ಅನ್ಸಿತ್ತು ಆಮೇಲೆ ಬರ್ತಾ ಈಗ ಎಲ್ಲೆಲ್ಲಿ ಎಳೆ ಬರ್ತಾವ ಅಲ್ಲೆಲ್ಲ ಮಾಡ್ಕೊಂತ ಬಂದ್ರೆ ಟಿಕೆಟ್ ಭಜನೆನ ಒಂದ್ 10 ಸಲ ಆಡ್ಯವ್ರು ಹೌದ್ರಿ ನಮ್ಮನೆ ಚಂದ್ರ ಕೂಡ 3 ಸಲ ಟಿಕೆಟ್ ಭಜನೆ ಆಗ್ಯಾವ್ರಿ ಎಲ್ಲಿದ್ರಿ ಈ ಹಿರಿಯವ್ರನ್ನ ಆಗಿದ್ರಿ ಅಜ್ಜಿ ಕೂಡ ತೇಗೂರ್ ಆಗಿತ್ರಿ ಅಡ್ಡಿಲ್ಲ ಜನ ಮತ್ತೆ ಬಾಳ್ ಕುಡಿತಿದ್ರು ಕುಡಿತ್ರಿ 10 ರೂಪಾಯಿ ಟಿಕೆಟ್ ಇದ್ದಿದ್ರಿ 10 ರೂಪಾಯಿ ಟಿಕೆಟ್ ರೀ 30,000 ರೂಪಾಯಿ ಗಲ್ಲಿ ಆಗಿತ್ತು ನೋಡ್ರಿ ಅದು ಟಿಕೆಟ್ ಸಾಲಿಲ್ರಿ ಅಡ್ಡಿಲ್ಲ ಕಣ್ಣಿಗೆ ಕಾಣುವಷ್ಟು ಜನನ ರೀ ಕರೆಕ್ಟ್
ದರ್ಶನಕೊಪ್ಪ ನಾನಾಜಿ ಆತ್ರಿ ಕನಿವನಾಪುರ ಮಾರುತಿ ಕೂಡ 8 ಸಲ ಆಡೇನ್ರಿ. ಹಾ 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 ಕನಕೂರ್ ಈಶ್ವರನ್ ಕೂಡ ಒಂದ್ 8 ಸಲ ಆಡೇನ್ರಿ. ಬರೋಬರಿ. ಹಾ 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 ಚಿಕ್ಕಮಗಳೂರು ಕೂಡ 8 ಸಲ ಆಡೇನ್ರಿ. ಹಾ 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 ಒಟ್ಟ ಯಾರು ಉಳಿದಿಲ್ಲ ನೋಡ್ರಿ. ನನ್ನ ಆಸೆ ಇದ್ದಿದ್ದು ಕುರುಬುಟ್ಟಿ ರಮೇಶ್ ಕೂಡ ಆಡ್ಬೇಕು ಅನ್ನೋದ್ರಿ. ಹಾ 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 ಕರೆಕ್ಟ್. ಈಗ ನಮ್ಮ ರಮೇಶ್ ಮಾಸ್ತರ್ನು ನಮ್ಮ ಚಾನೆಲ್ ಅನ್ನ ಎಲ್ಲ ನೋಡ್ತಾ ಇರ್ತಾರ ಅವ್ರ. ಆಮೇಲೆ ಹೇಳುವ ಮಾತು ನಿಮ್ಮ ಏನ್ ಇದಾವ ಅದು ಮುಟ್ಟಿರ್ತದೆ. ಆಮೇಲೆ ಅವಕಾಶ ಮಾತ್ರ ಸಿಗ್ತೈತಿ. ಇದು 100ಕ್ಕೆ 100 ಹೇಳ್ತೇನೆ ನಿಮ್ಗೆ. ಅಂದ್ರೆ ನಮ್ಗ ಈಗ ಅವಾಗ ಮಾಡಕ್ಕಾಗಿಲ್ಲ. ಅವಾಗ ಸವಾಲ್ ಭಜನ ಅನ್ನೋದು ಒಂದು ಮನೋರಂಜನೆ ಇತ್ತು. ಈಗ ತತ್ವದ ಭಜನ ಒಳ್ಳೆ ನೀತಿ ಪದ ಅದು ಮಾಡಕ್ ಅವಕಾಶ ಬರ್ತದ್ರಿ. ಅದನ್ನ ಮಾಡುವಂತ್ರಿ. ಬಟ್ ಏನೋ ಒಂದು ಐತಿ ನಿಮ್ಮಲ್ಲಿ. ಅವರು ಮೊದ್ಲಿರ್ತಾವ ಒಂಥರ ಏನೋ ಒಂದು ಅವರು ದೊಡ್ಡ ಕಲಾ ಸಾಹಿತ್ಯನೂ ಬಹಳ ಒಂದು ವಜನ್ ಕಟ್ಟವ್ರು. ಹಂಗಾಗಿ ಕುರುಬುಟ್ಟಿ ರಮೇಶ್ ಗುರುಗಳ ಭಜನೆ ಅಂದ್ರ ಅದಕ್ಕೊಂದ ಹೆಮ್ಮೆ ಅಥವಾ ಒಂದು ಹೌದೌದೌದು ಮಹಾಪುರುಷನ್ ಕುಡಿದು ಅಂದಂಗ ಕರೆಕ್ಟ್ ಬೆಲೆ ಐತಿ. ನಮಗ್ ಮಾತ್ರ ಬಾಳ ಅಭಿಮಾನ. ಹೌದೌದೌದೌದೌದೌದು ಬಾಳ ನೆನಸ್ತೇನ್ರಿ ನಾವು. ಸಾಹಿತ್ಯ ಅವನಂಗ್ ಮಾಡಕ್ ನಮ್ಗ ಆಗುಲ್. ಕರೆಕ್ಟ್. ಅವ್ರೆಲ್ಲ ಸಿಕ್ಕಿರ್ತಾರ ನಿಮ್ಗೆ ಮಾತಾಡಿರಲ್ಲ? ಕುಡಿತಾರ್ರಿ ಎಲ್ರ ಫೋನ್ಯಾಗ ಆತ ಎಲ್ರ ಭೇಟಿಗೆ ಬರ್ತೀನಿ. ಸಂತೋಷ ಕುಡಿದಾಗ ಸವಾಲ್ ಭಜನೆ ಅಂತೂ ಅವಾಗ ಬಹಳ ಈಗೇನ ಒಟ್ಟ ತತ್ವದ ಭಜನೆ ಮಾಡ್ಕೊಂತ ಹೊಂಟಾರ. ಸಂತೋಷನು ಚಂದ ಹಾಡ್ತಾನ್ರಿ ಅವ್ರು. ಕರೆಕ್ಟ್. ಸಂತೋಷ್ ಮಾಸ್ತರ್ ಆಮೇಲೆ ನಮ್ಮ ಸಿದ್ಲಿಂಗ್ ಮಾಸ್ತರ್ ಇವರೆಲ್ಲರೂ ಸವಾಲ್ ಭಜನೆಯಿಂದ ಸರ್ ತತ್ವದ ಭಜನೆ ಮಾಡ್ಕೊಂತ ಹೋಗೋನು ಅಂತೇಳಿ ಅಂದ್ರೆ ಇದನ್ನ ಉಳಿಸ್ಕೊಂತ ಹೋಗೋಣ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನ ಮಾಡಕತ್ತಾರ. ಇಲ್ಲಾಂದ್ರೆ ಸವಾಲ್ ಭಜನೆ ಮುಗಿದ ತಕ್ಷಣ ಭಜನೆ ಬಿಟ್ಟಿದ್ರು. ಒಂದ್ 2-3 ವರ್ಷ ಬಿಟ್ಟಿದ್ರು ಅವ್ರ. ಅದಕ್ಕೆ ಇದನ್ನ ನಾವು ಕಲ್ತೇವಿ. ಅದಕ್ಕೆ ಒಂದೇನ್ರ ಒಳ್ಳೇದ ಒಂದ್ ಹಾದಿ ತೋರ್ಸೋಣ ಅಂತೇಳಿ ಮಾಡ್ಕೊಂತ ಹೊಂಟಾರ. ಒಳ್ಳೆ ವಿಚಾರ ರೀ. ಹೌದ್ರಿ. ಅಂತೂ ಸಂತೋಷ ನಾನು ಕೂಡ ಕುರುಬುಟ್ಟಿ ರಮೇಶ್ ಅಣ್ಣ. ಕರೆಕ್ಟ್. ಇವ್ರಿಬ್ಬರನ್ನ ಬಿಟ್ರೆ ಒಟ್ಟರು ಕೂಡ ಒಂದ್ ಎಷ್ಟ್ರಿ ಒಂದ್ 25-30 ವರ್ಷ ಸೇವಾ ಆಗಿರ್ಬೇಕಂದ್ರಿ. ಆಗಿರ್ಬೇಕ್ರಿ. 15-16 ವರ್ಷ. ಈಗ ಎಷ್ಟು ಏಜ್? 46-47 ಇರ್ಬೇಕ್ರಿ. ಒಟ್ಟ ಇಲ್ಲಿ ಬಂದ್ರು ನಿರಂತರ ಮಾಡ್ಕೊಂತ ಮಾಡ್ಕೊಂಡ್ ಒಟ್ಟ ಈ ನಮ್ಮೂರಾಗ ಎಲ್ಲಿರ ಒಂದ್ ಸೇವಾ ಐತೆ ಅಂದ್ರೆ ಹೋಗುದ. ನಮ್ ಭಜನೆ ಬಿಟ್ಟು ಮತ್ತೆ ಬೇರೆ ಭಜನೆ ಇಲ್ಲೇ ಇಲ್ರಿ. ಕರೆಕ್ಟ್. ಅಂತದಕ್ಕಂತಿ ಒಟ್ಟ ಜಪ್ಸೋಲ್ರಿ. ಕರೆಕ್ಟ್. ಈಗ ಇಳೆ ಕೊಡಕ ಜನ ಅಂದ್ರೆ ಈಗ ನೀವು ಏನ್ರಿಪ್ಪ ಹೊಲ್ಮನಿ ಕೆಲಸ ಮಾಡ್ಕೊಂಡ ನಮ್ದೇನ್ ಜೀವನ ಮಾಡ್ಕೊಂಡು ಹೋಗೋಣ ಅಂತ ವಿಚಾರದಾಗ ಈಗ ನಿಮ್ಮ ಮ್ಯಾಲ ಇದ್ದಂತ ಅಭಿಮಾನ ಅದ್ರ ಜನಕ್ಕೆ ಮತ್ತೆ ಕೇಳ್ಬೇಕಂತ ಆಸೆ ಇರ್ತದೆ. ಇವ್ರನ್ನ ತರುಣಪ್ಪ ಅನ್ನುವಂತ ಮಂದಿರ ಇರ್ತಾರ. ಅಭಿಮಾನ ಬಹಳ ಹೆಚ್ಚಿದೆ. ಅವಾಗ ಹೊಲ ಮಾಡಿದ್ದೇರಿ ನಾ. ಹೊಲ ಮಾಡಿದ್ರಿ ಓಡಾಕತ್ತಿದ್ದೆ ನಾ. ಬೊಮ್ಮನಹಳ್ಳಿ ಯಾರ್ರಿ ಅವ್ರು. ಬೊಮ್ಮನಹಳ್ಳಿ ಹಾನಗಲ್ ಹತ್ರ. ಕರೆಕ್ಟ್. ಅವ್ರ ಕಾರ್ ಗಾಡಿ ತಗೊಂಬಂದು ನಮ್ಮ ಊರಾಗ ಬಂದು ಕಾಯಿ ಕೊಡಾಕ್ ಬಂದಾರ್ರಿ. ಬರೋಬರಿ. ಅವಾಗ ನನ್ನ ಕೇಳ್ಯಾರಿ ಇಲ್ಲ ಹೊಲಕ್ಕೆ ಫೋನ್ ಇಲ್ಲ ಏನಿಲ್ರಿ. ಅವ್ರು ಹೌದೌದೌದೌದು ಕೊಡಾಕತ್ತಿದ್ನೆ ಬಂದ್ರಿ ಹೊಲಕ್ಕೆ. ಹಿಂಗ್ ಕಾಯಿ ಕೊಡಾಕ್ ಬಂದಾರ ಬರ್ರಿ ಅಂತ ಹೇಳಿ ಬಾರು ಹೋಗ ಅನ್ನೋದ ಬಾಳ ನಮ್ಗೆ. ಹಿಂಗ ಮಸ್ತ್ರ ಕಾಯಿ ಕೊಡಾಕ್ ಬಂದಾರ. ಏಪ್ಪ ನೀವ ಹಿಡ್ಕೊರಿ ಮರ ಅಂತ ಹಿರಿಯಾರ ಇರ್ತಾರಲ್ಲಿ. ನೀವ ಹಿಡ್ಕೊರಿ ನಾವೆಲ್ಲ ಬರ್ತೀನಿ. ಇಲ್ಲ ನಿಮ್ ನೋಡ್ಬೇಕಂತ ಬರಬೇಕಂತ ಗಿಳಿ ಕೊಳ್ಳ ಹರಿದ ಅಲ್ಲಿ ಗಿಡಕ್ಕೆ ಕಟ್ಟಿ ಬಂದಾರಿ. ಬಂದು ಮಾತಾಡಿದ್ವಿ. ಕಾಯಿ ಕೊಟ್ರ ಅವತ್ತಿನ ಹದ ನನಗೆ ವರ್ಷ ಮಟ್ಟ ಸಿಗ್ಲಿಲ್ಲ. ಅಲ್ಲಿಂದ ರೀ 12 ವರ್ಷ ಹೋಗಿನ ಬೊಮ್ಮನಹಳ್ಳಿ. ಅವ್ರು ಹೆಂಗಂದ್ರಿ ಈಗ ನಿಮ್ಗೆ ನಮಗ್ ಭಜನೆ ಕರೆಕ್ಟ್. ನೀನ್ರ ಸೋಲಿ ನಾನ್ರ ಸೋಲಿ. ಸೋತಾವನ್ನ ತೆಗೆದು ಹಾಕ್ಬಿಡ್ರಿ ಅವ್ರು. ಗೆದ್ದವನ್ ಕೂಡ ಮತ್ತೆ ಜೋಡಿ ಕುಡಿಸೋದು. ಒಟ್ಟ ಸೋಲು ಮಟ್ಟ ನೀನ್ ಸೋಲು ಮಟ್ಟ ಬಿಡಾರಲ್ಲ. 12 ವರ್ಷ ಹೋಗಿ 12 ವರ್ಷನು ಒಂದೇ ನಂಬರ್ ತಗೊಂಡ್ರಿ. ಅದಕ್ಕೆ ನಾನಾ ಬ್ಯಾಸರ ಆಗಿ ಕುಸುಗಲ್ಲ ಅವ್ನ ಹಾಕಿನ. ನಾವ ಚಂದ ಆಗೋಲ್ರಿ. ಕುಸುಗಲ್ ರವಿಗಂತ ಕಲಿಸಿದ್ದೆ. ಅವನ್ ಹಾಕಿದೆ ಅಲ್ಲಿ. ಕರೆಕ್ಟ್. ಅಂದ್ರ ಅವ್ರಿಗೆ ನೋಡ್ರಿ ಅಭಿಮಾನ ಇರ್ತೈತೆ. ಈಗ ಅಲ್ಲಿಂದ ಇಲ್ಲಿ ಮಠ ಬಂದ ನೀವು ಅವತ್ತ ಗಳೆ ಬಿಟ್ಟು ಬಂದಿರಿ ಅಂತೇಳಿ ಮತ್ತ 12 ವರ್ಷ ಜಿಗಿದ್ರಿ ನೀವು. ಹಿಂಗಿರ್ತಾವ್ರಿ. ಬಟ್ ನಮ್ಮದು ನಾವ್ ನೋಡ್ಕೊಬಾರ್ದ. ನೀವು ಅಲ್ಲಿಂದ ಇಲ್ಲಿ ಮಠ ಮುಂದಿರಿ. ಬರೋದು ಹೆಚ್ಚಿಂದ ನಮ್ಮದು ಊರಾನ ಹೆಚ್ಚಿಂದ. ಕರೆಕ್ಟ್. ಇಲ್ಲ ಏನ್ ಮಾಡಕ್ ಆಗುಲ್ರಿ. ಮತ್ತೆ ಹೌದೌದೌದು ಹೆಂಗ್ರ ಜೀವನ ಸಾಗೇ ಸಾಗತ್ರಿ.
ಹಂಗಾರೆ ಈಗ ನೀವು ಮೊದಲಿಂದ ಆದ್ರೂ ಈ ದನ ಕರ ಮಾಡ್ಕೊಂಡ ಜೀವನ. ಹೊಲ ಅದು ಮಾಡಿರ್ತೀರಿ? ಹೊಲ ಏನಿಲ್ರಿ, ಒಂದ್ 3 ವರ್ಷ ಮಾಡಿದ್ದೀರಿ. ಅದ ಊರ್ನಾಗ ಮಾಡಿದ್ರಿ. ಅವ್ರೆಲ್ಲ ಅವ್ರು ಮುಗಿತಿ ಹೋಗ್ತಾರೆ. ಒಂದ್ ಎಕರೆ ಐತ್ರಿ ಹೊಲ. ಓಹೋ ಅದನ್ನ ನೀವು ಮಾಡ್ಕೊಂತೀರಿ? ನಾವು ಮಾಡ್ಕೊಂತೀವಿ. ಈಗ ನಿಮ್ಮ ಹುಡುಗ ಎಷ್ಟ 8ನೇ ತನ? 8ನೇ ತರ ಇಲ್ಲ. 8ನೇ ತ. ಅದೇ ರೀ ಹುಡುಗಿ ತಂಗಿ ದೊಡ್ಡಕ್ಕೆ? ದೊಡ್ಡಕ್ಕೆ ಐತಿರಿ, 13 ರೀ. ಕಾಲೇಜ್ ಹೋಗ್ತಾರಲ್ರಿ? ಕಾಲೇಜ್ ಅಡ್ಡಿಲ್ಲ. ನಿಮ್ಮ ಹುಡುಗ ಏನು ನಿಮ್ಮಂಗ ಇದ್ರೊಳಗೆ ಆಸಕ್ತಿ ಐತದಿಲ್ಲ? ಸ್ವರ ಇಲ್ರಿ. ಆಸಕ್ತಿ ಐತಿ. ಸ್ವರ ಈಗ ತಿನ್ನುವಂತ ಫುಡ್ ಈ ವಾತಾವರಣಕ್ಕೆ ಅವ್ರ ದೊಡ್ಡಪ್ಪನ ಕೂಡ ಬಾಳ ಇರ್ತಾನ್ರಿ. ನಮ್ಮಣ್ಣ ಮಂತೇಶನ್ ಕೂಡ ಬಾಳ ಇರೋದ್ರಿ. ಅವ್ರು ಕೂಡ ಅದಾರ ಅಂದ್ಮೇಲೆ ಅವ್ರ ಮತ್ತ ಅದ್ರಾಗ ನನ್ಗೇನು ಗ್ಯಾರಂಟಿ ಇಲ್ರಿ. ನಾವ್ ಹಂಗ ಅನ್ಕೊಂತೀವಿ. ಈಗ ಏನಾಗಿಬಿಡ್ತೈತಿ, ಮೊದ್ಲಿನ ಶ್ರಮ ನೋಡ್ಕೊಂಡ ನಾವ್ ಹಂಗ ಅಂತೇವೆ. ಈಗ ಏನಿಲ್ರಿ, ಎಲ್ಲ ಡಿಜಿಟಲ್ ಆಗಿಬಿಟ್ಟ, ಎಷ್ಟು ಬೇಕು ಅಷ್ಟ ಮಾತ್ ಅನ್ಕೊಂಡೀಗ. ನಮ್ಮ ಅಣ್ಣನ ಮಕ್ಳು ಚಂದ ಹಾಡ್ತಾರ್ರಿ. ಅವ್ರಿಗೆ ಎಷ್ಟು ಹುಡುಗರು? 2 ಹೆಣ್ಣು ಮಕ್ಳ್ರಿ. ಓಹೋ ಇಬ್ರು ಹಾಡ್ತಾರ? ಇಬ್ರು ಹಾಡ್ತಾರ್ರಿ. ಅವರು ಸ್ಕೂಲ್ ಹೋಗ್ತಾರಲ್ರಿ? ಸ್ಕೂಲ್ಗೆ ಹೋಗ್ತಾರೆ. ಒಬ್ಬರಿಗೆ ಲಗ್ನ ಐತ್ರಿ, ನಮ್ಮ ಅಕ್ಕನ ಮಗ್ಗ ಕೊಟ್ಟತ್ರಿ. ಈಗಿನ ಡಾಕ್ಟರ್ ಕಲಿತಾಳ್ರಿ. ಅಡ್ಡಿಲ್ಲ. ಬಟ್ ನೀವೇನು ಈ ಸೇವೆ ಮಾಡ್ಕೊಂತ ಬಂದ್ರಿ, ಹಿರಿಯರ ಆಶೀರ್ವಾದ ಅಂತ ಐತಿ. ಭಗವಂತ ಊರ ಮಂದಿ ಆಶೀರ್ವಾದ ಐತ್ರಿ. ಅದಕ್ಕೂ ಕಡಿಮೆ ಇಲ್ರಿ. ಕರೆಕ್ಟ್. ಈಗ ನಮ್ದು ಏನ್ರಿಪ್ಪ ಅಂದ್ರ ಮೊದಲ ಸಾಕಷ್ಟು ಸೇವೆ ಮಾಡಿರಿ. ಈಗೇನೋ ಒಂದ್ ಈ ಮೊಬೈಲ್ ಯುಗದೊಳಗ ಈಗ ಹಳೆಯ ಕಲಾವಿದರೆಲ್ಲ ಸ್ವಲ್ಪ ಏನಾಗ್ಬಿಟ್ರಂದ್ರೆ ಮರ್ಜಾಗ್ಯಾರ, ಅಂದ್ರೆ ಕಣ್ಣಿ ಕಾಣ್ಲಾರ್ದಂಗ ಆಗ್ಯಾರ. ಅದಕ್ಕೆ ಈಗ ಅವರು ಸ್ವಲ್ಪ ಬೆಳಕಿ ಬರದೇ ಮುಂದೆ ಕಾಣಿಸೋನು ಅನ್ನುವಂತ ವಿಚಾರದಾಗ ಒಳ್ಳೇದಾತ್ರಿ ನೀವು ಬಂದಿದ್ದು. ನಾನು ಆಕ್ಚುಲಿ ನಿಮ್ಗೆ ಭಾಳ ದಿವಸದಿಂದ ಬರ್ಬೇಕಂತೇಳಿ ಆಗಿದ್ದಿಲ್ಲ. ಅದೇ ಇವತ್ತೇನೋ ಕೂಡಿ ಬಂತೆ. ಕೂಡಿ ಬರ್ಬೇಕದ. ಭಾಳ ಒಳ್ಳೇದಾದ್ರಿ ಬಂದಿದ್ದೆ. ಖುಷಿ ಆತ್ರಿ. ನಮಗೂ ಖುಷಿ ಆತ. ನಾವು ಎಲ್ಲಿ ಕುಡಿದ್ದಿಲ್ಲ. ಗುಡಿನೂ ಭಾರಿ ಚಂದ ಐತ್ರಿಪ್ಪ. ಭಾಳ ಚಂದ ಐತ್ರಿ. ಇದು ತೇರಿನ ಮನಿ ಅಲ್ರಿ? ತೇರಿನ ಮನಿ ನೋಡ್ರಿ. ಇದು ತೇರು ಯಾವಾಗ ಆಗ್ತದ್ರಿ? ಬಸ್ಸು ಐತ್ರಿ. ಕರೆಕ್ಟ್. ಇದು ಎಲ್ಲಿ ತೇರು? ಇಲ್ಲಿ ಊರಾಗ ಹೋಗ್ತದಲ್ರಿ? ಈ ಕಡೆ ಇಲ್ಲಿಂದ ಇಷ್ಟ. ನಮ್ಮ ಮಳೆಯಾರ ಬರ್ರಿ. ಬಸವನ ಗುಡಿ. ಇಲ್ಲಿ ಭಜನಾ ಅದು ಏನಿಲ್ಲ? ಇಲ್ಲಿ ಇದು ಇತ್ತಿತ್ಲಾಗ ಐತಲ್ರಿ? ಇಲ್ರಿ, ಇದು ಮೊದ್ಲೇ ಎಲ್ಲಾರು ಇಲ್ಲಿ. ಆದ್ರೆ ಡೆವಲಪ್ ಮಾಡ್ಕೊಂಡಿರ್ತಾರ. ಹನುಮಪ್ಪನ ಗುಡಿ ಆದ್ರಿ ಲಾಸ್ಟ್. ಯಾವ್ದ್ರಿ? ಓಕೆ. ಊರ್ ಸುಟ್ರು ಹನುಮಪ್ಪ ಬರಗ ಅಂತೇಳಿ ಅದ ಶಾಸ್ತ್ರನೇ ಐತಿ. ಆದ್ರೆ ಈಗ ಈ ಊರಾಗ ಒಂದ ಹೊರ ಕಾಣತ್ತ ಮುಗಿಗದ. ಈಗ ಏನಾಗ್ಬಿಟ್ಟೈತ, ಊರು ಬೆಳೆದ ನಮ್ದಾಗ ಐತ್ರಿ. ಊರ್ ಮ್ಯಾಕ್ ಬೆಳೆದೈತದ. ಅಂದ್ರೆ ಅಲ್ಲೇ ಬಸ್ ಸ್ಟಾಪ್ ಇರೋದ್ರಿಂದ ಈಗ ಲಾಸ್ಟ್ ಕಡೆ ಕಲ್ರಿ ಅದು ಊರು? ಕಡೆಯಕ್ರಿ ಇದು. ಇದು ಯಾವ್ರಿಗೆ ಹೋಗತ್ರಿ? ಇದು ರಸ್ತೆ ಹೊಲಕ್ಕಂತ್ರಿ? ಹೊಲಮನಿಗೆ ದುಳಿಕಪ್ಪ ಇದ ರಸ್ತೆ ಅನ್ರಿ? ಇಲ್ಲಿಂದ ಒಂದ 5 ನಿಮಿಷದ ದಾರಿ. 15 ನಿಮಿಷದ ದಾರಿ. ರೌಂಡ್ ಐತಿ ಅದ. ರೌಂಡ್. ಕರೆಕ್ಟ್. ನಿಮ್ಮ ಹೊಲ ಯಾಕಡೆ ಅಕ್ಕವ್ರಿ?
ನಮ್ಮ ಇಲ್ಲೂ ಅದಾವ್ರಿ, ಇಲ್ಲಿ ಹಸಿರು ಬಿತ್ತಲೆ ಅದಾವ್ರಿ. ಈಗ ನಿನಗೆ ಈ ಸಂಗೀತ ಕಲೆ ಆಸಕ್ತಿ ಇದೆ ಹೆಂಗ? ಆಸಕ್ತಿ ಸ್ವಲ್ಪ ಐತ್ರಿ, ಆದ್ರೆ ಅಪಾರಷ್ಟು ಆಗಂಗಿಲ್ಲ. ಅವ್ರು ಕಲಿಬೇಡ, ಓದುದು ಕಲಿದು ಮಾಡ ಅಂತ. ಕರೆಕ್ಟ್, ವೆರಿ ಗುಡ್. ಅಂದ್ರೆ ಏನಪ್ಪ ಅಂದ್ರ ಫುಲ್ ಇದನ್ನ ಮಾಡಿದ್ರೆ ಮನೆಯದ ಜೀವನ ನಡ್ಸ್ಕೊಂಡು ಹೋಗೋದು ಕಷ್ಟ ಇರ್ತೈತಿ, ಹೌದಲ್ಲ? ಇದಕ್ಕೆ ಸಂಗೀತ ಕಲಿಯಾಕ ವಯಸ್ಸಿನ ಮಿತಿ ಇಲ್ಲ, ಹೌದಲ್ಲ? ಯಾವಾಗ ಬೇಕಾದಾಗ ಕಲಿಬೋದ, ಹೌದಲ್ಲ? ಈ ಸ್ಕೂಲ್ಗೆ ಅದನ್ನ ಯಾವಾಗ ಬೇಕಾದಾಗ ಕಲಿಯಾಕ ಬರೋದಿಲ್ಲ, ಹೌದಲ್ಲ? ಕಲಿ ವಯಸ್ಸಿನಾಗ ವೆರಿ ಗುಡ್. ಅಂದ್ರೆ ಅದಕ್ಕೆ ಕಲಿಯಾಕ ಒಂದು ವಯಸ್ಸಿನ ಮಿತಿ ಇರ್ತೈತಿ, ಅಷ್ಟು ವಯಸ್ಸಿನಾಗ ಕಲಿಬೇಕ. ಆಮೇಲೆ ಎರಡೂ ಕಡೆ ಆದ್ರೆ ಏನಾಗ್ಬಿಡ್ತೈತಿ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಅಂದ್ರೆ ಇರ್ಬೇಕ, ಸ್ವಲ್ಪ ಲಕ್ಷ್ಯ ಇರ್ಬೇಕು. ಈಗ ಹೆಂಗಪ್ಪ ಅಂದ್ರೆ ಆಟ ಆಡ್ತಿರ್ತೀವಿ, ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ, ಅಂತ ಟೈಮ್ನಾಗ ಸ್ವಲ್ಪ ಉಪಯೋಗ ಮಾಡ್ಕೋದ. ಆಮೇಲೆ ಅದನ್ನ ಫುಲ್ ಅದಕ್ಕೆ ಅಭ್ಯಾಸ ಪೂರ ಬಿಟ್ಟು ಅದಕ್ಕೆ ನಿಂತಿದ್ರೆ ಆ ಕಡೆ ಪಾಸ್ ಆಗಕ್ಕೆ ಆಗಲ್ಲ. ಅವಾಗ ಅಕಸ್ಮಾತ್ ಆದ್ರೂ ಸಹಿತ ಜಸ್ಟ್ ಪಾಸ್ ಹಾಕಿವಿ. ಈಗಿನ ಕಾಲದೊಳಗೆ ಜಸ್ಟ್ ಪಾಸ್ ಆದ್ರೆ ಸಾಲಿನ ಕಲ್ತಿಲ್ಲ ಅನ್ನುವಂಥ ವಿಚಾರದಾಗ ಐತಿ ಈಗ, ಹೌದಲ್ಲ? ಜಸ್ಟ್ ಪಾಸ್ ಆದ್ರೆ ಏನಿಲ್ಲ, ಎಲ್ಲ ಈಗ ಏನಿದ್ರು ಫಸ್ಟ್ ಕ್ಲಾಸ್ 95 ಮೇಲೆ. ಮೊದಲು ಹೆಂಗಿತ್ತಂದ್ರೆ 35% ತೊಗೊಂಡು ಪಾಸ್ ಆಗಿಬಿಟ್ರೆ ದೊಡ್ಡ ಖುಷಿ ಅವಾಗ. ಯಾಕಂದ್ರೆ ಅವಾಗ ಶಿಕ್ಷಣಕ್ಕೆ ಅಷ್ಟು ಮಹತ್ವ ಇತ್ತ. ಬರೀ 35 ತೊಗೊಂಡು ಪಾಸ್ ಆಗ್ಯಾರ SSLC ಅಂದ್ರು ಮ್ಯಾಟ್ರಿಕ್ ಪಾಸ್ ಆಗ್ಯಾರ ಅಂತಿದ್ರೆ. ಆಮೇಲೆ ಅವಾಗ ಮ್ಯಾಟ್ರಿಕ್ ಪಾಸ್ ಆದ ತಕ್ಷಣ ಎಷ್ಟೋ ನೌಕರಿ ಮಾಡಿದ್ರು ಅದಾರ. ಈಗ ಮಂದಿ ರಿಟೈರ್ಡ್ ಆಗ್ಯಾರ, ಈಗೆಲ್ಲ ಬರೀ ಮ್ಯಾಟ್ರಿಕ್ ಕಲ್ತ ನೌಕರಿ ಮಾಡ್ಯಾರ. ಈಗ ಹಂಗಲ್ಲಿಗೆ ಡಿಗ್ರಿ ಮುಗಿಸ್ತಾರೆ, ಎಷ್ಟೋ ಮಂದಿಗೆ ಕೆಲಸ ಇಲ್ಲ ಅಂತಾರೆ. ಅದಕ್ಕೇನೈತಿ, ಕಲಿ ವಯಸ್ಸಿನಾಗ ಶಿಕ್ಷಣ ಸ್ವಲ್ಪ ಹೆಚ್ಚಿಗೆ ಒತ್ತು ಕೊಟ್ಟ ಕಲಿದಪ್ಪ. ಅದನ್ನ ಬಿಡ್ಬೇಡ. ಅಪ್ಪಾಜಿಗೆ ಹೇಳ್ತ ನಾನು ಕಲಿ, ಆದ್ರೆ ಅದನ್ನ ಫುಲ್ ಅದನ್ನ ಮಾಡೋಂಗಿಲ್ಲ. ಅದನ್ನ ಮಾಡಿದ್ವಿ ಅಂತಂದ್ರೆ ಅದ ಹೇಳಿದಲ್ಲ, ಈಗ ಮತ್ತೆ ನಮ್ಗೆ ಕಲಿಯೋದು ಐತೆ, ಅದಕ್ಕೆ ಐತಿ. ಲಾಸ್ಟ್ ನಮ್ಗೆ ಎಲ್ಲಿಗೆ ಶಿಕ್ಷಣ ಒಂದು ಹಂತಕ್ಕೆ ಹೋದ್ಮೇಲೆ ಮತ್ತೆ ಮಾಡೋದು ಐತೈತಿಲ್ಲ, ಕಲಿಯೋದು ಐತೆ, ಹೌದಲ್ಲ? ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹುಲ್ಲಂಬಿ ಗ್ರಾಮದ ಪ್ರಸಿದ್ಧ ಭಜನಾ ಗಾಯಕರಾದ ಹುಲ್ಲಂಬಿ ಹುಲಿ ಅಂತಕ್ಕಂಥ ಬಿರುದನ್ನ ಪಡೆದು ಭಜನಾ ರಂಗದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟ ರೀತಿಯಲ್ಲಿ ಭಜನಾ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಆತ್ಮೀಯ ಗುರುಗಳು ಶರಣಯ್ಯ ಮಾಸ್ತರ ಹುಲ್ಲಂಬಿ ಅವರಿಗೆ ನಾನು ಹೃದಯಪೂರ್ವಕ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಇದುವರೆಗೂ ಬೈರುಕೊಪ್ಪ, ಹುಬ್ಬಳ್ಳಿ ತಾಲೂಕು ಬೈರುಕೊಪ್ಪದಿಂದ ನಮ್ಮ ಊರಿಗೆ ಬಂದು ನಮ್ಮನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮ ಅವ್ರು ಮಾಡ್ಯಾರ. ಅವ್ರಿಗಿನ್ನೂ ಹೆಚ್ಚಿನಂಥ ಆಸಕ್ತಿ ಕೊಡಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾ ದೇವರಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಇದೇ ರೀತಿ ಊರು ಹಿರಿಯರಾಯ್ತು, ಹೊರಗಿನ ಹಳ್ಳಿಯರಾಯ್ತು, ಕರುನಾಡ ರತ್ನಗಳು ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.